ಕ್ಲಿಯರ್ ಆಗಿಲ್ಲ ಆನ್ಸರ್. ಏನು ರಿಯಾಕ್ಟ್ ಮಾಡೋದು, ಏನು ಮಾಡ್ತೀರಾ ಸಿಚುವೇಶನ್ಗೆ? ಏನು ರಿಯಾಕ್ಟ್ ಮಾಡೋದಂದ್ರೆ ಏನು ಮಾಡ್ತೀರಾ? ಆಯ್ತು ಸರ್, ಈಗ ಏನೋ ಒಂದು ವಸ್ತು ಕಳೆದೋಗುತ್ತೆ ಅನ್ಕೊಳ್ಳಿ ಸರ್, ಮನೇಲಿ ನಮ್ಮ ಮಕ್ಕಳ ತಮ್ಮನ ಏನೋ ಹೇಳ್ಬೋದು, ಅದಕ್ಕೆ ಯಾಕೆ ಅಷ್ಟೊಂದು ಎಮೋಷನಲ್ ಆಗ್ತಾ, ಹೊಸ ತೊಗೊಂಡ್ರೆ ಆಗುತ್ತೆ ಬಿಡು ಅಂತ ಹೇಳ್ತಾರೆ ಅಂತ ಅವ್ರು ಹೇಳ್ತಾರೆ. ಹೊಸ ತಗೊಂಡ್ರೆ ಆಗುತ್ತೆ, ಕಳೆದೋಗಿದ್ದು ಬಿಡು, ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತೀಯಾ ಅಂತ ಹೇಳ್ತಾರೆ. ಅವಾಗ ಏನು ಎಮೋಷನ್ ಅಂದ್ರೆ ಏನು? ಮತ್ತೆ ಅದು ನಮ್ಗೆ ತುಂಬ ಇಷ್ಟವಾದ ನಾವು ದೂರ ಆಗ್ಬಿಟ್ರೆ ಅದ್ರ ಬಗ್ಗೆ ಯೋಚನೆ ಮಾಡೋದು ತುಂಬ ಇಷ್ಟ ಆಗಿರೋದ್ರ ಬಗ್ಗೆ ಇವ್ರು ಹೇಳೋದು. ನೀವು ಹೇಳ್ತಾ ಇರೋದು ರಿಯಾಕ್ಟ್ ಮಾಡೋದು. ಸರಿ, ನಾನು ಹೇಳ್ತಾ ಇದ್ದೀನಿ ರಿಯಾಕ್ಟ್ ಅಂದ್ರೆ ಏನು ರಿಯಾಕ್ಟ್ ಮಾಡ್ತೀರಾ ಅದೇ ಹೇಳಿ. ಏನು ಮಾಡ್ತೀರಾ ನೀವು? ಈಗ ಫಾರ್ ಎಕ್ಸಾಂಪಲ್, ಈಗ ಒಂದು ತಿನ್ನೋದಕ್ಕೆ ಏನೋ ಸಿಕ್ತು, ಕುಡಿಯೋದಕ್ಕೆ ಏನೋ ಸಿಕ್ತು, ಆವಾಗ ರಿಯಾಕ್ಟ್ ಮಾಡ್ತೀರಾ ಅವ್ರು ಹೇಳೋ ಪ್ರಕಾರ. ಏನು ರಿಯಾಕ್ಟ್ ಮಾಡ್ತೀರಾ? ಅದು ಸುತ್ತ ತಿನ್ಬಿಟ್ಟು ಒಂದು ರೀತಿಯಲ್ಲಿ ಫೀಲಿಂಗ್ ಚೆನ್ನಾಗಿರುತ್ತೆ, ಒಳ್ಳೆ ಫೀಲಿಂಗ್ ಇರುತ್ತೆ, ಸಂತೋಷ ಆಗುತ್ತೆ. ಸಂತೋಷ ಒಂದು ಹೇಳಿದ್ರು, ಸಂತೋಷ. ಆಮೇಲೆ ಇನ್ನೂ ಬೇಕು ಅನ್ನೋದು, ದುಃಖ, ಕೋಪ, ಮೂಡಾಯ್ತು. ಆಮೇಲೆ ಸಮಾಧಾನ. ಬೇಸಿಕ್. ಓಕೆ, ಮನುಷ್ಯನ್ಗೆ 5 ಬೇಸಿಕ್ ಎಮೋಷನ್ಸ್ ಇರುತ್ತೆ. ಸೊ ನೀವು ಹೇಳಿದ್ರೆ ರಿಯಾಕ್ಟ್ ಮಾಡ್ತೀರಾ, ಏನು ರಿಯಾಕ್ಟ್ ಮಾಡ್ತೀರಾ ಅಂತ ಗೊತ್ತಿಲ್ಲ ನಿಮ್ಗೆ. ಆಮೇಲೆ ಏನೋ ಎಮೋಷ್ನಲ್ ಆಗಬೇಡ ಅಂತಾರೆ. ಹಂಗಂದ್ರೆ ಏನು ಕ್ಲಿಯರ್ ಆಗಿ ಏನು ಅನ್ನೋದು ಅಷ್ಟು ಗೊತ್ತಾಗಿಲ್ಲ. ಅಂದ್ರೆ ಬೇಜಾರಾಗುತ್ತೆ. ಅಲ್ಲ, ನಾನು ಹೇಳ್ತಾ ಇದ್ದೀನಿ ಅದಕ್ಕೆ. ಎಮೋಷನ್ಸ್ ಅಂತಂದ್ರೆ ಬೇಸಿಕ್ ಎಮೋಷನ್ಸ್ ಯಾವುದು? ಜಾಯ್ ಅಂದ್ರೆ ಸಂತೋಷ, ಆಂಗರ್ ಅಂದ್ರೆ ಕೋಪ, ಫಿಯರ್ ಭಯ, ಸ್ಯಾಡ್ನೆಸ್ ದುಃಖ. ಸೊ ಈ ಥರ ಇವೆಲ್ಲ ಬೇಸಿಕ್ ಎಮೋಷನ್ಸ್. ಎಮೋಷನ್ಸ್ ಅಂದ್ರೆ ಕನ್ನಡದಲ್ಲಿ ಸಂವೇಗಗಳು ಅಂತ ಹೇಳ್ತಾರೆ. ಒಂದೇ ಸಿಚುವೇಶನ್ಗೆ ನಾವು ಕೋಪನೂ ಮಾಡ್ಕೊಳ್ಬೋದು, ಬೇಜಾರು ಮಾಡ್ಕೊಬೋದು, ನಗ್ಬಹುದು, ಅಳಬಹುದು. ಇದೆಲ್ಲ ಬೇರೆ ಬೇರೆ ರಿಯಾಕ್ಟ್ ಮಾಡ್ತೀವಿ. ನಗೋದು, ಅಳೋದು, ಎಗ್ರೋದು, ಡ್ಯಾನ್ಸ್ ಮಾಡೋದು, ಓಡೋದು, ಇದೆಲ್ಲ. ಬಟ್ ಅದು ಏನು ಅಂತಂದ್ರೆ ಅಲ್ಲಿ ಸಂತೋಷ ಇರುತ್ತೆ, ಅದು ಜಾಯ್, ಅದೊಂದು ಎಮೋಷನ್, ಅದೊಂದು ಸಂವೇಗ. ಅಳ್ತೀರಾ, ಅಳೋದು ಎಮೋಷನ್ ಅಲ್ಲ. ಆ ಹೋಲ್ ಇದು ಆ ಕಾನ್ಸೆಪ್ಟ್ ಇದೆಯಲ್ಲ, ಆ ಸ್ಯಾಡ್ನೆಸ್, ಆ ದುಃಖ. ಅಳೋದಕ್ಕೆ ಕಣ್ಣೀರು ಅಂತಾರೆ, ಅಳ್ತಾ ಇದ್ದಾರೆ ಅಂತಾರೆ, ಅದು ಎಮೋಷನ್ ಆಗಲ್ಲ. ಆ ಟೋಟಲ್ ಆ ಪ್ರೋಸೆಸ್ ಅದಕ್ಕೆ ಸಂಬಂಧಪಟ್ಟಿದೆ. ಆ ಸ್ಯಾಡ್ನೆಸ್, ದುಃಖ ತಪ್ತ ಮನಸ್ಸು, ಅದು ಒಂದು ಎಮೋಷನ್. ಕುಣಿಯೋದು, ಡ್ಯಾನ್ಸ್ ಮಾಡೋದು ಅದೆಲ್ಲ ಎಮೋಷನ್ ಅಲ್ಲ. ಕುಣಿಯೋದು, ಡ್ಯಾನ್ಸ್ ಮಾಡೋದಕ್ಕೆ ಡ್ಯಾನ್ಸ್ ಮಾಡೋದು. ಆದ್ರೆ ಆ ಡ್ಯಾನ್ಸ್ ಮಾಡೋದಕ್ಕೆ ಮೇನ್ ಕಾರಣ ಏನೋ ಸಂತೋಷ. ಅದಕ್ಕೆ ಕಾರಣ ಏನೋ ಸಿಕ್ಕಿರೋದು. ಅಳ್ತಾ ಇದೆಯಾ, ಅಳೋದಕ್ಕೆ ಕಾರಣ ಏನೋ ಕಳೆದೋಗಿರೋದು, ಅಥವಾ ಏನೋ ಆಗ್ಬಾರ್ದಾಗಿರೋದು ಆಗಿರೋದು, ಅಥವಾ ಆಗೋಗುತ್ತೇನೋ ಅನ್ನೋ ಇದಕ್ಕೆ ಡಿಪ್ರೆಷನ್ಗೆ ಒಳಗಾಗೋದು, ಅದೆಲ್ಲ ನೆಕ್ಸ್ಟ್. ಸೊ ಇದೇ ತರ ಮನುಷ್ಯನ್ಗೆ ಈ 5 ಬೇಸಿಕ್ ಎಮೋಷನ್ಸ್ ಏನಿರುತ್ತೆ, ಹಂಗೆ 5 ಸೆನ್ಸ್ ಆರ್ಗನ್ ನಾನು ಹೇಳ್ತಾ ಇದ್ನಲ್ಲ, ಅದು ಕರೆಕ್ಟ್ ಆಗಿರ್ಬೇಕು. ಎಲ್ಲ 5 ಅನ್ನೋದು ಬಹಳ ಲಕ್ಕಿ ನಂಬರ್. 5 ಸಂವೇಗಗಳು, 5 ಇಂದ್ರಿಯಗಳು, ಆಮೇಲೆ ಪಂಚಭೂತಗಳು 5. ಪಂಚ ಅಂದ್ರೆ 5, ಭೂತಗಳು ಅಂದ್ರೆ ಎಲಿಮೆಂಟ್ಸ್. ದೇವಾಭೂತ ಅಲ್ಲ, ಆಭೂತ ಅಲ್ಲ, ಇವಿಡೆಂಟ್ ಅದಲ್ಲ ಅಲ್ಲ, ಎಲಿಮೆಂಟ್ಸ್. ಯಾವುದು 5 ಎಲಿಮೆಂಟ್ಸ್? ಯಾವುದು? ನೀರು, ಗಾಳಿ, ಮಳೆ. ನೀರು, ಗಾಳಿ, ಬೆಳಕು. ಗಾಳಿ ಆಯ್ತಲ್ಲ, ನೀರು, ಗಾಳಿ, ಬೆಳಕು. ಬೆಂಕಿ, ಆಮೇಲೆ ಇನ್ನೊಂದು ನೀರಾಯ್ತು. ಇನ್ನೊಂದು ಯಾವುದು? ಸ್ಪೇಸ್ ಅಂದ್ರೆ ಓಪನ್ ಜಾಗ ಆಯ್ತಲ್ಲ ಅದು. ಆಕಾಶಕ್ಕೂ ಭೂಮಿಗೂ ಮಧ್ಯ ಏನಿದೆ? ಸ್ಪೇಸ್ ಅಂತ ಹೇಳ್ತೇವೆ. ಸ್ಪೇಸ್ ಅಂದ್ರೆ ಫುಲ್ ಮೇಲೆ ಇರೋದು ಆಗ್ಬೋದು, ಇಲ್ಲಿ ಕೆಳಗಡೆ ಸ್ವಲ್ಪ ಮೇಲೆ, ಅಂದ್ರೆ ಭೂಮಿ ಟಚ್ ಆಗೋದಕ್ಕೆ ಸ್ವಲ್ಪ ಮೇಲೆ. ಫುಲ್ ಆಕಾಶ ಟಚ್ ಆಗೋದಕ್ಕೆ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ, ಅದಕ್ಕಿಂತ ಕೆಳಗಡೆ.
ಅದು ಒಂದು ಸ್ಪೇಸ್. ಅದು ಅದರಲ್ಲಿ ನಿಮಗೆ ಮೋಡ ಗಿಡ ಅದು ಇದು ಎಲ್ಲ ಬರುತ್ತೆ ಆ ಸ್ಪೇಸಲ್ಲಿ. ಸೊ ಇದು 5 ಎಲಿಮೆಂಟ್. ಈ ಐದು ಏನೋ ಪಂಚಭೂತಗಳು, ಪಂಚಮಹಾಭೂತ ಅಂತ ಹೇಳ್ತಾರೆ. ಅಂದ್ರೆ ಮೇನ್ ಪಂಚಮಹಾಭೂತಗಳು, ಆಮೇಲೆ ಪಂಚೇಂದ್ರಿಯಗಳು ಅಂದ್ರೆ 5 ಇಂದ್ರಿಯಗಳು, ಆಮೇಲೆ ಇನ್ನೊಂದೇನು ಹೇಳಿದೆ ನಾನು, ಇಂದ್ರಿಯಗಳು, ಪಂಚಭೂತಗಳು, ಆಮೇಲೆ ಇನ್ನೊಂದೇನು ಹೇಳಿದ್ನಲ್ಲ, 5 ಸೆನ್ಸ್ ಆರ್ಗನ್, 5 ಎಲಿಮೆಂಟ್ಸ್, ಆಮೇಲೆ ಇನ್ನೊಂದೇನು 5 ಹೇಳಿದ್ದು. ಎಲಿಮೆಂಟ್ಸ್ ಅಂದ್ರೆ ಭೂತ ಅಂದ್ರೆ 2 ಒಂದೇ. ಏನು ಅಷ್ಟೊಂದು ಮರ್ತೋಯ್ತಾ? 5 ಎಮೋಷನ್ಸ್. ಈ ಎಮೋಷನ್ಸು ಆಮೇಲೆ ಎಲಿಮೆಂಟ್ಸು, ಒಂದ್ ಕಡೆ ಎಮೋಷನ್ಸ್ ಎಲ್ಲಿರೋದು ಮನುಷ್ಯನಲ್ಲಿ, ಇನ್ನೊಂದ್ ಕಡೆ ಎಲಿಮೆಂಟ್ಸ್ ಎಲ್ಲಿರೋದು ಭೂಮಿ ಆಕಾಶ ಅದ್ರ ಮಧ್ಯ ಅಥವಾ ಭೂಮಿ ಒಳಗಡೆ ಎಲ್ಲ. ಸೊ ಇದು ಪಂಚೇಂದ್ರಿಯಗಳು, ಪಂಚಭೂತಗಳು, ಇನ್ನೊಂದೇನು ಪಂಚೇಂದ್ರಿಯಗಳು, ಪಂಚಭೂತಗಳು, ಪಂಚ ಸಂವೇಗಗಳು. ಸಂವೇಗ ಮತ್ತೆ ಇಂದ್ರಿಯಗಳು ಮನುಷ್ಯನಲ್ಲಿರೋದು. ಸೂರ್ಯ ಮತ್ತೆ ಚಂದ್ರನ್ ತರ, ಇದು ಬಂದು ಭೂಮಿ ತರ. ಯಾವ್ದೋ ಪಂಚಮಹಾಭೂತ ಬಂದು ಭೂಮಿ ಆದ್ರೆ ಸೂರ್ಯ ಮತ್ತೆ ಚಂದ್ರ ಇರ್ತಾನೆ. ಬೆಳಗ್ಗೆ ರಾತ್ರಿ 2 ಟೈಮು ಬೆಳಕು ಸಿಗೋಂಥದ್ದು ನಮಗೆ ಚಾರ್ಜ್ ಮಾಡೋದು. ಈ ಸೂರ್ಯ ಮತ್ತೆ ಚಂದ್ರ ಯಾರು? ಇಂದ್ರಿಯಗಳು ಮತ್ತು ಸಂವೇಗಗಳು. ಇಂದ್ರಿಯಗಳನ್ನ ಬಂದು ಚಂದ್ರನ್ಗೆ ಹೋಲಿಸ್ಬೋದು. ಅವನ್ ಪಾಡ್ಗೆ ಅವನು ಇರ್ತಾನೆ, ಅವನ್ನ ಚಾರ್ಜ್ ಮಾಡಿದ್ರೆ ಮಾತ್ರ ಅದು ಆಕ್ಟಿವೇಟ್ ಆಗುತ್ತೆ. ಸೂರ್ಯ ಬಂದು ಇವನ್ನ ಚಾರ್ಜ್ ಮಾಡಬೇಕು. ಯಾರನ್ನ? ಚಂದ್ರನ. ರೇಡಿಯಂ ನಾವು ಹೆಂಗೆ ಚಾರ್ಜ್ ಮಾಡ್ತೀವಿ? ರೇಡಿಯಂ ಗೊತ್ತಾ ಎಲ್ಲರಿಗೂ? ಗೊತ್ತಿಲ್ವ ರೇಡಿಯಂ? ಏನ್ ರೆಡಿ ನಿದ್ರಕೋತ ಉಂಡವ ರೇಡಿಯಂ ಗೊತ್ತಿಲ್ಲದ? ಯೆಲ್ಲೋ ಕಲರ್ ಲೈಟ್ ಕತ್ಲಲ್ಲಿ ಇಟ್ರೆ ಬೆಳಕು ಬರ್ತದೆ. ಸುಳ್ಳೆದ ಅದೇ చూసిండవా బాటిల్ చూసిండవా? బాటిల్ చూసిండే దానికి ತಾನೇ ఉండేది. ಸೊ ಈ ಚಂದ್ರ ಮತ್ತೆ ಈ ಸೂರ್ಯ ಬಂದು ಚಂದ್ರನ್ಗೆ ಚಾರ್ಜ್ ಮಾಡಿದ್ರೇನೆ ಅವನು ವರ್ಕ್ ಆಗೋದು. ಹಂಗೆ ಮನುಷ್ಯನ್ಗೆ ಮೈ ಇದೆ, ನಾನು ಹೊಡಿತೀನಿ, ಹೊಡೆದ್ರೆ ಮಾತ್ರ ಇಲ್ಲಿ ಚಾರ್ಜ್ ಆದಾಗ ಮಾತ್ರ ನನಗೆ ಆ ನೋವು ಕಾಣಿಸೋದು. ಅರ್ಥ ಆಗ್ತಾ ಇದೆಯಾ? ಅಥವಾ ಗಾಳಿ ಬಂದು ಇಲ್ಲಿ ಬಿಟ್ರೆ, ಬಿಸಿಲು ಬಂದು ಸುಟ್ರೆ, ಹುಳ ಕಸ್ಬಿಟ್ರೆ, ಅಥವಾ ಯಾರೋ ಹಿಂಗೆ ಜಾಲಿಯಾಗಿ ಹಿಂಗೆ ಅಂದ್ಬಿಟ್ರೆ ಒಂದು ಹುಡುಗಿ, ಸೊ ಅವಾಗ ಅದೇನಾಗುತ್ತೆ, ಇಲ್ಲಿ ಚಾರ್ಜ್ ಆಗಿ ಇದು ರಿಯಾಕ್ಟ್ ಆಗ್ತದೆ. ಅಂದ್ರೆ ಮನುಷ್ಯ ಬಂದು ಎಮೋಷನ್ಸ್ ಅರ್ಥ ಏನು? ಎಮೋಷನ್ಸ್ ಇರಬೇಕು, ಎಲ್ಲಾ ರೀತಿ ಎಮೋಷನ್ಸ್ ಇರಬೇಕು. ಎಮೋಷನಲ್ ಆಗ್ಬೇಡಲ್ಲ, ಆ ವಿಷಯಕ್ಕೆ ಎಮೋಷನ್ ಬರಬೇಕು. ಎಷ್ಟು ಬರ್ಬೇಕು ಅಷ್ಟು ಬರಬೇಕು. ಅಂದ್ರೆ ಏನ್ ಹೇಳಿದೆ? ಎಮೋಷನ್ಸ್ ಏನು? ಕೋಪ, ದುಃಖ, ಸಂತೋಷ, ಭಯ, ಇವೆಲ್ಲ ಏನೇನಿದ್ದಾವೆ ಅವೆಲ್ಲ ಆಗ್ಬೇಕು. ನಗ ವಿಷಯಕ್ಕೆ ನಗಬೇಕು, ಆಗ್ಬೇಕು. ನಾನು ಹೊಡೆದಾಗ ನಗೋದು, ನಗದಾಗ ಅಳೋದು, ಆ ಥರ ಮಾಡೋದಲ್ಲ. ಅವಾಗ ರಾಂಗ್ ಕನೆಕ್ಷನ್. ಆ ರಾಂಗ್ ಕನೆಕ್ಷನ್ ಜಾಸ್ತಿ ಆಗೋದು ಯಾವಾಗ? ಕುಡಿಯೋ ಅಭ್ಯಾಸ ಇರುವಾಗ, ಡ್ರಗ್ ಅಡಿಕ್ಷನ್ ಅಲ್ಲಿ ಇರುವಾಗ, ನನ್ನಲ್ಲಿ ಆ ಪ್ರಜ್ಞೆ ಅನ್ನೋದು ಇಲ್ಲದೆ ಇರುವಾಗ, ನನ್ನಲ್ಲಿ ಒಂದು ಮಾನವೀಯತೆ ಇಲ್ಲದೆ ಇದ್ದಾಗ, ಅವಾಗ ಏನ್ ಮಾಡ್ತೀನಿ? ಯಾವನ ಸೈಕಲಿಂದ ಬಿಟ್ಬಿಡ್ತಾನೆ ಆಕ್ಸಿಡೆಂಟ್ ಆಗಿ, ಅವಾಗ ನಗದು.
ಬಿದ್ದಾಗ ಹೋಗಿ ಸಹಾಯ ಮಾಡ್ಬೇಕು. ಅವನು ಬಿದ್ದ, ಎಷ್ಟು ದುಃಖ ಪಡ್ಬೇಕು ಅಷ್ಟು ದುಃಖ ಪಡ್ಬೇಕು, ಸಹಾಯ ಮಾಡ್ಬೇಕು. ಬಿದ್ರೆ ಬೀಳ್ಲಿ ಬಿಡಲ್ಲ ಅಂತ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ಬೇಡ. ಬಿದ್ದಾಗ ಒಬ್ಬ ಮನುಷ್ಯನ್ಗೆ ನಾನು ಸಹಾಯ ಮಾಡ್ಬೇಕು. ಹೆಂಗೆ ಅಂತಂದ್ರೆ ಇದು ನಾವೆಷ್ಟೋ ಅಲ್ಲಿ ನಾವು ಅದು ಕೊಡ್ತೀವಿ. ನೆಕ್ಸ್ಟ್ ಟೈಮ್ ಹೇಳ್ತೀನಿ ನಾನು ಯಾವಾಗ ನಿಮ್ಗೆ ಲಾ ಆಫ್ ಗಿವಿಂಗ್ ಅಂತ ಬರುತ್ತೆ. ನಾವೆಷ್ಟಲ್ಲಿ ಅವ್ನು ಕೊಡ್ತೀವಿ ಅದು ನಮ್ಗೆ ಯಾವಾಗ ಒಂದ್ ದಿವಸ ಸಹಾಯ ಆಗುತ್ತೆ. ಒಬ್ಬನಿಗೆ ಪಾಠ ಹೇಳ್ಕೊಟ್ರೆ ಆ ಪಾಠ ಹೇಳ್ಕೊಟ್ಟಿದ್ದು ನನಗೆ ಹೆಲ್ಪ್ ಆಗುತ್ತೆ. ಒಬ್ಬನಿಗೆ ದುಡ್ಡು ಕೊಟ್ರೆ ಅವನ್ ಖುಷಿ ಪಡಿಸಿದ್ರೆ, ಅವನ್ ಊಟ ಕೊಟ್ರೆ, ಅವನ್ ಸಂತೋಷ ಪಟ್ರೆ ಆ ಖುಷಿ ನನಗೆ ಯಾವಾಗ ಸಿಗುತ್ತೆ. ಅವನ್ ಹೊಟ್ಟೆ ಹಸ್ಕೊಂಡು ನರಳ್ತಾ ಇದ್ದಾಗ ನನ್ಗೇನಾದ್ರು ಹೊಟ್ಟೆ ಹಸ್ಕೊಂಡು ನರಳ್ಬೇಕಂದಾಗ ನಾನ್ ಜಾಸ್ತಿ ನರಳ್ತೀನಿ. ಅದಕ್ಕೆ ಹೇಳೋದು ಯಾರಿಗೂ ಶಾಪ ಹಾಕ್ಬಾರ್ದು. ನಮಗ್ ಕೆಟ್ಟದ್ ಮಾಡಿದ್ರು ನಾವು ಅವ್ರಿಗೆ ಶಾಪ ಹಾಕ್ಬಾರ್ದು, ಅವ್ರಿಗೆ ಕೆಟ್ಟದ್ ಬಯಸ್ಬಾರ್ದು. ನಾವು ಅವ್ರಿಗೆ ಕೆಟ್ಟದ್ ಬಯಸಿದ್ರೆ ನಮ್ಗೆ ಅದೇ ಸಿಚುವೇಶನ್ ನಮ್ಮ ಲೈಫಲ್ಲಿ ಯಾವಾಗಾದ್ರೂ ಬಂದ್ರೆ ಅವಾಗ ನಮ್ಗದು ಕೆಟ್ಟದಾಗತ್ತೆ. ಯಾಕಂದ್ರೆ ಆತರ ಮಾಡಿದಾಗ ನೀನ್ ಹಾಳಾಗೋಗೋ, ನೀನ್ ಉದ್ಧಾರ ಆಗಲ್ಲ, ನೀನ್ ಹಂಗಾಗೋಗ್ತ್ಯಾ, ನೀನ್ ಹಿಂಗಾಗೋಗ್ತ್ಯಾ ಅಂತ ಅಂದ್ಬಿಟ್ಟು ನಾವು ಶಾಪ ಹಾಕಿರ್ತೀವಲ್ಲ, ಅದೇ ಸಿಚುವೇಶನ್ ಬೈ ಚಾನ್ಸ್ ನಾವು ಮಾಡ್ಬಿಟ್ರೆ ನಾವು ಹಾಳಾಗೋಗ್ತೀವಿ, ನಾವು ಉದ್ಧಾರ ಆಗಲ್ಲ, ನಾವು ನಾಶ ಆಗ್ತೀವಿ. ಯಾಕಂದ್ರೆ ನನ್ನ ಮೈಂಡ್ ಅಲ್ಲಿ ನಾನು ಸಿಗ್ನಲ್ ಕಳ್ಸಿರ್ತೀನಿ, ಈ ವಿಷಯ ಆದಾಗ ಅವ್ನಿಗೆ ಈ ತರ ಪನಿಷ್ಮೆಂಟ್ ಸಿಗ್ಬೇಕು ಅಂತ. ಅದೇ ವಿಷಯ ಅಪ್ಪಿತಪ್ಪಿ ನನ್ನ ಲೈಫಲ್ಲಿ ನಡೆದಾಗ ನನ್ಗೆ ಆ ಪನಿಷ್ಮೆಂಟ್ ಸಿಕ್ಕುತ್ತೆ. ಅದಕ್ಕೆ ಹೇಳೋದು ಮಾಟ ಮಂತ್ರ ಇವು ಅವು ಎಲ್ಲ ಏನ್ ಮಾಡ್ತಾರೆ ಎಲ್ಲ ಉಲ್ಟಾ ಅವ್ರಿಗೆ ತಗ್ಲುತ್ತೆ ಅಂತ ಹೇಳೋದು ಈ ವಿಷಯಕ್ಕೆ. ಯಾಕೆ ಅಂದ್ರೆ ಅಲ್ಲಿ ಮಾಟ ತಗ್ಲಲ್ಲ, ಮಂತ್ರ ತಗ್ಲಲ್ಲ, ನಿನ್ ಮನ್ಸಲ್ಲಿರೋ ಮಾತು ನಿನಗೆ ತಗಲುತ್ತೆ. ಅವ್ನು ಹಿಂಗ ಆಗ್ಬಿಡ್ಬೇಕು, ಅವ್ನು ಹಿಂಗ ಹೋಗ್ಬಿಡ್ಬೇಕು ಅಂತ ಹೇಳ್ತೀವಲ್ಲ, ಆ ಸಿಚುವೇಶನ್ ನಮ್ಮ ಲೈಫಲ್ಲಿ ಬರುತ್ತೆ. ಎಲ್ಲಾರ್ಗೂ ಕೆಟ್ಟ ಟೈಮ್ ಬಂದೇ ಬರುತ್ತೆ. ಆ ಕೆಟ್ಟ ಟೈಮಲ್ಲಿ ನಮ್ಗೆ ಅದು ಬಂದು ತಗಲ್ತದೆ. ಮೈಂಡಲ್ಲಿ ಆ ಸಿಗ್ನಲ್ ಕೊಡ್ತಾ ಇರ್ತೀವಿ, ಹಿಂಗ್ ಮಾಡ್ದವ್ರಿಗೆ ಹಿಂಗ್ ಆಗ್ಬೇಕು, ಹಿಂಗ್ ಮಾಡ್ದವ್ರಿಗೆ ಹಿಂಗ್ ಆಗ್ಬೇಕು, ಈ ತರವ್ರಿಗೆ ಹಿಂಗ್ ಹೋಗ್ಬೇಕು ಅಂತ ಹೇಳ್ತಾ ಇರುವಾಗ ನಮ್ಗೆ ಅದಾಗತ್ತೆ. ಹೆಂಗಾಗತ್ತೆ ಅಂದ್ರೆ ಹೇಳ್ದಲ್ಲ, ಮೈಂಡ್ ತುಂಬಾ ಪವರ್ಫುಲ್. ಆ ಮೈಂಡ್ ಬಂದು ಸಿಗ್ನಲ್ ಕಳಿಸುತ್ತೆ ಮತ್ತೆ ರಿಸೀವ್ ಮಾಡುತ್ತೆ. ಸುಮ್ಮನೆ ನಾನು ನಗಿದ್ರೆ, ಯಾರನ್ನ ನೋಡಿ ನಗಿದ್ರೆ ಅವನು ನಗ್ತಾನೆ. ಅವ್ನು ನಗ್ದಾಗ ಆ ನಗುನ ನನ್ನ ಕಣ್ಣಲ್ಲಿ ನೋಡಿದಾಗ ನನ್ನ ಮೆದುಳಲ್ಲಿ ಪಾಸಿಟಿವ್ ಕೆಮಿಕಲ್ಸ್, ಒಳ್ಳೆ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ. ಅದು ಬಂದು ನನ್ಗೆ ಒಳ್ಳೇದು ಮಾಡುತ್ತೆ. ಹಂಗೆ ದಾನ ಧರ್ಮ ಮಾಡೋ ಒಳ್ಳೇದಾಗುತ್ತೆ ಅಂತಾರಲ್ಲ, ಅದಕ್ಕೆ ನಾನು ಒಬ್ಬನಿಗೆ ಒಳ್ಳೇದು ಮಾಡಿದಾಗ, ಅವನು ಖುಷಿ ಪಟ್ಟಾಗ, ಅವನು ಸಮಾಧಾನ ಆದಾಗ, ಆ ಸಮಾಧಾನನ ನನ್ನ ಕಣ್ಣಲ್ಲಿ ನೋಡಿದಾಗ, ನನ್ನ ಕಿವಿನಲ್ಲಿ ಕೇಳಿದಾಗ, ನನ್ನ ಬಾಯಿನಲ್ಲಿ ಮಾತಾಡಿ ಆಶೀರ್ವಾದ ಮಾಡಿದಾಗ ನನ್ಗದು ಆ ಒಳ್ಳೆ ಫೀಲಿಂಗು ನನ್ನ ಮೈ ಒಳಗಡೆ ತರಿಸುತ್ತೆ. ರಕ್ತ ಓಡಾಡೋದಿರ್ಲಿ, ಎಲ್ಲ ಇರ್ಲಿ, ಇದೆಲ್ಲ ರಕ್ತ ಬಂದು ಪಂಪ್ ಆಗ್ಬೇಕು, ಒಂದ್ ಕಡೆ ನಿಂತ್ಕೋಬೇಡ, ಆವಾಗ ಕ್ಲೀನ್ ಆಗ್ತಾ ಇರುತ್ತೆ. ಹಂಗೆ ಮನುಷ್ಯನ ಅಷ್ಟೇ ಆ ಎಮೋಷನ್ಸ್ ಆಚೆ ಬರ್ಬೇಕು, ಬರೋ ಟೈಮಿಗೆ ಬರ್ಬೇಕು. ಆದ್ರೆ ಎಷ್ಟು ಬರ್ಬೇಕು, ಹೆಂಗ್ ಬರ್ಬೇಕು, ಯಾವ ತರ ಬರ್ಬೇಕು ಅನ್ನೋದಿದೆ. ಅದನ್ನ ಎಲ್ಲರೂ ಕಲ್ತ್ಕೋಬೇಕಾಗಿರೋಂಥ ವಿಷಯ. ಕೋಪ ಬರುತ್ತೆ, ಕೋಪನ ನಾನು ಕಿರ್ಚ್ಕೊಂಡು, ಸಾಮಾನು ಹೊಡೆದಾಕೊಂಡು, ಬೈಕೊಂಡು ಆ ಥರ ಆಸೆ ಬಿಡೋದಲ್ಲ. ಶೇರಿಂಗ್ ಮಾಡಬೇಕು, ಒಬ್ರ ಹತ್ರ 4 ಜನ ಹತ್ರ ಡಿಸ್ಕಷನ್ ಮಾಡಬೇಕು. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲರಿಗೂ ಕುಡಿತ ಸಮಸ್ಯೆ ಅಲ್ಲ. ಎಲ್ಲರೂ ಹೇಳ್ತಾರೆ ನನಗೆ ಕುಡಿತದ ಸಮಸ್ಯೆ ಇದೆ. ಕುಡಿತ ಸಮಸ್ಯೆ ಅಲ್ಲ, ಬಾಟ್ಲು ಸಮಸ್ಯೆ ಅಲ್ಲ, ನಿಮ್ಮ ಯೋಚನೆ ಸಮಸ್ಯೆ. ನೀವು ಯೋಚನೆ ಮಾಡುವಂತ ಇದು ದಾರಿ ಮತ್ತೆ ದೃಷ್ಟಿ ಅದು ತಪ್ಪಾಗುತ್ತೆ. ಥಿಂಕಿಂಗ್ ಈಸ್ ಅ ಪ್ರಾಬ್ಲಮ್, ಡ್ರಿಂಕಿಂಗ್ ಅಲ್ಲ. ಥಿಂಕ್ ಬಿಫೋರ್ ಯು ಡ್ರಿಂಕ್. ಕುಡಿಯೋಕೆ ಮುಂಚೆ ಯೋಚನೆ ಮಾಡಬೇಕು. ಅದೇ ತರ ಥಿಂಕ್ ಬಿಫೋರ್ ಯು ಥಿಂಕ್. ಆ ಯೋಚನೆ ಒಂದು ಬಂತು, ಆ ಯೋಚನೆ ಮುಂಚೆನೆ ಇನ್ನೊಂದು ಯೋಚನೆ ಮಾಡಬೇಕು. ಈ ಯೋಚನೆ ಬರ್ತಾರ ಸರಿನಾ, ಹೆಂಡತಿ ಮೇಲೆ ಡೌಟ್ ಬಂತು, ಅದೊಂದು ಯೋಚನೆ. ಆ ಯೋಚನೆ ಸರಿನಾ, ಬಿಸ್ನೆಸ್ ಮೇಲೆ ಡೌಟ್ ಬಂತು, ಆ ಡೌಟ್ ಸರಿನಾ,
ಇದಾಗಲ್ಲ ಅದಾಗಲ್ಲ, ಇಲ್ಲಿ ಕೂತ್ಕೊಂಡೇ ಎಲ್ಲ ಆಗಲ್ಲ 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 ಆಗಲ್ಲ. ಒಂಚೂರು ಟ್ರೈ ಮಾಡಿಲ್ಲ, ಪ್ರಯತ್ನ ಪಟ್ಟಿಲ್ಲ, ಅದಕ್ಕೆ ಪ್ರಾಕ್ಟಿಕಲ್ ಆಗಿ ಏನ್ ಬೇಕು ಏನ್ ಬೇಡ, ಅದಕ್ಕೆ ಸಂಬಂಧಪಟ್ಟಿದ್ದು ನನ್ನ ಹತ್ರ ಏನಿದೆ ಏನಿಲ್ಲ ಅದನ್ನ ಯೋಚನೆ ಮಾಡಲ್ಲ. ಅದೆಲ್ಲ ಆಗಲ್ಲ ಬಿಡು, ನನ್ಗೆ ಇಷ್ಟು ವರ್ಷದಿಂದ ನೋಡಿಲ್ವಾ, ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿಲ್ವಾ, ನನ್ಗೇನ್ ಗೊತ್ತಿಲ್ವಾ, ನಾನೇನ್ ಮಾಡಿಲ್ವಾ. ಮತ್ತೆ ಅದೇ ಕೆಲಸ ಬೇರೆಯವ್ನು ಹೆಂಗ್ ಮಾಡ್ತಾ ಇದ್ದಾನೆ, ಅದೇ ತರ ಹೆಂಡತಿ ಹತ್ರ ಬೇರೆಯವ್ನು ಹೆಂಗ್ ಬಾಳ್ತಾ ಇದ್ದಾನೆ, ಅದೇ ತರ ತಾಯಿ ತಂದೆ ಜೊತೆ ಬೇರೆಯವ್ನು ಹೆಂಗ್ ಬಾಳ್ತಾ ಇದ್ದಾನೆ, ಅತ್ತೆ ಜೊತೆ ಹೆಂಗಿದ್ದಾನೆ, ಮಗಳ ಜೊತೆ ಹೆಂಗಿದ್ದಾನೆ, ಅದಕ್ಕಿಂತ ವರ್ಸ್ಟ್ ಕ್ಯಾರೆಕ್ಟರ್ ಇರುತ್ತೆ. ಈಗ ಸುಮಾರು ಜನ ನೀವು ಹೇಳ್ತೀರ, ಅಮ್ಮ ನಿನ್ ತರ ಹೆಂಡತಿ ನನ್ಗೇನಾದ್ರೂ ಸಿಕ್ಕಿದಿದ್ರೆ ನಾನು ಪೂಜೆ ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ ಕೆಲವರು ಗಂಡಸರು. ಹೇಳ್ತಾರೆ ಅಲ್ವಾ? ಆ ತರ ಹೇಳೋ ಗಂಡಸು ಅವನ ಹೆಂಡತಿಗಿಂತ ಇನ್ನೊಬ್ಬನ ಹೆಂಡತಿ ಮಾಡೋ ಕೆಲಸದಲ್ಲಿ ಅಥವಾ ಒಂದು ಪ್ರೀತಿನಲ್ಲಿ ಜನರಿಗೆ ಮಾತಾಡ್ಸೋದ್ರಲ್ಲಿ ಚೆನ್ನಾಗಿದ್ದಾಳೆ ಅಂತ ಅವನ ಕಣ್ಣು ಕಾಣಿಸುತ್ತೆ. ಆದ್ರೆ ನಿಮ್ ಕಣ್ಣು ಕಾಣ್ತಾ ಇರೋದು ಆ ಚೆನ್ನಾಗಿದ್ದಾಳೆ ಅಂತ ನೀನ್ ಯಾರ್ಗೆ ಹೇಳ್ತೀಯ, ಅವಳ ಗಂಡನ್ಗೆ ಅವಳು ಚೆನ್ನಾಗಿಲ್ಲ, ಅವಳಿಗೆ ಇಷ್ಟ ಆಗಲ್ಲ, ಅವಳಿಗೆ ನಿನ್ನ ಹೆಂಡತಿ ಇಷ್ಟ ಆಗುತ್ತೆ. ಯಾಕಂದ್ರೆ ಯಾರಿಗೂ ಯಾವ್ದು ಸಮಾಧಾನ ಇಲ್ಲ. ಹುಡುಗರದು ಕಾಯಿಲೆ ಪರ್ಫೆಕ್ಷನ್ ಇರ್ಬೇಕು, ಅನ್ನೋದು ಪರ್ಫೆಕ್ಟ್ ಆಗಿರ್ಬೇಕು. ಇದು ಒಂಚೂರು ಹಿಂಗೆ ಡಿಫ್ರೆನ್ಸ್ ಇದೆ. ಯಾವ್ದು ಪರ್ಫೆಕ್ಟ್ ಇದೆ ಪ್ರಪಂಚದಲ್ಲಿ? ಯಾವ್ದು ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ಇದೆ? ಯಾವ್ದಾದ್ರು ಒಂದು ವಸ್ತು ತೋರಿಸಿ, ಒಂದೇ ಒಂದು. ದೇವ್ರು ಮಾಡಿರೋದಿರ್ಬೋದು, ಮನುಷ್ಯ ಮಾಡಿರೋದಿರ್ಬೋದು, ಒಂದೇ ಒಂದು ಯಾವ್ದಾದ್ರು ಪರ್ಫೆಕ್ಟ್ ಆಗಿದೆ ಇದು ಅಂತ ತೋರಿಸ್ಬಿಡಿ. ಮಿಷಿನ್ ಮಾಡಿದ್ದು ಇರ್ಲಿ, ಮಿಷಿನ್ ಅಲ್ಲೂ ಪರ್ಫೆಕ್ಷನ್ ಬಂದ್ಬಿಡ್ತಾ ನೋಡೋಣ. ಇಲ್ಲ ಇಲ್ಲ, ಮೊಬೈಲ್ ಟೇಬಲ್ ಏನ್ ಹೇಳ್ತೀರಾ, ಯಾವ್ದು ಹೇಳ್ತೀರಾ, ಯಾವ್ದು ಇಲ್ಲ. ಟೇಪ್ ತಗೊಂಡು ಅಳತೆ ಮಾಡಿ, ಮಿಲಿಮೀಟರ್ ಲೆಕ್ಕದಲ್ಲಿ ಡಿಫ್ರೆನ್ಸ್ ಬರಲಿಲ್ಲ ನೋಡಿ. ಮೊಬೈಲ್ ಪರ್ಫೆಕ್ಟ್ ಆಗಿದೆ. ಮೊಬೈಲ್ ಆಚೆ ಕಡೆಯಿಂದಾನು ನೋಡಿ, ಒಳಗಡೆಯಿಂದ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಹೆಂಗಿತ್ತು ಅದು ನೋಡಿ, ಇವಾಗ ಏನಾಗಿದೆ ಅದು ನೋಡಿ. ಐಶ್ವರ್ಯ ರೈ ಅಂತ ಅನ್ಕೊಂಡು ಯಾವನು ಐಶ್ವರ್ಯ ರೈನ ಮದುವೆ ಆಗ, ಅವಳಿಗಿರೋ ಮದುವೆಗೆ ಮುಂಚೆ ಇದ್ದಿದ್ದ ರೂಪ ಇವಾಗ್ಲೂ ಇದೆಯಾ? ಚಿಕ್ಕ ಹುಡುಗಿಲಿ ಇದ್ದಿದ್ದ ರೂಪ ಇವಾಗ ಇದೆಯಾ? ಮತ್ತೆ ಎಲ್ಲಿದೆ ಅದು ಪರ್ಫೆಕ್ಷನ್? ಈ ಟೇಬಲ್ ತಗೊಂಡಾಗಿದ್ದು ಯಾವ ತರ ಇತ್ತು ಆ ತರ ಇವಾಗ ಇದೆಯಾ? ಎಲ್ಲಿ ಎಷ್ಟು ಟೈಮಿಂಗ್ ಅಂದ್ರೆ ಏನು? ಟೈಮ್ ಅಂದ್ರೆ ಏನು? ಎಲ್ಲಿ ಇಷ್ಟು ದಿವಸ? ಇವಾಗ ಅಂತ ಹೇಳಿದ ತಕ್ಷಣ ಅದು ಅವಾಗ ಆಗೋದು. ಇವಾಗ ಅಂತ ಹೇಳು, ಇವಾಗ ಅಂತ ಗೊತ್ತಾಯ್ತು. ಇವಾಗ ಎಲ್ಲಿ ಇವಾಗ ಅಂತ ತಿರ್ಗಾ ಹೇಳು, ಇವಾಗ ಅಂತ ಅದನ್ನ ಹೇಳಕ್ಕಾಗತ್ತಾ? ಆಗತ್ತೇನ್ರೆ? ಆದ್ರೆ ನಮ್ಗಿರೋ ಕಾಯಿಲೆ ಪರ್ಫೆಕ್ಟ್ ಇರ್ಬೇಕು. ಇದು ಚಳಿಗಾಲದಲ್ಲಿ ಅದು ಇದು ಮಾಡೋ ಏನು ಮೆಜರ್ಮೆಂಟ್ ತಗೋ, ಬಿಸಿಲುಗಾಲದಲ್ಲಿ ಮೆಜರ್ಮೆಂಟ್ ತಗೋ, ಹೊಸಾದೆ ಯೂಸ್ ಮಾಡ್ತಾ ಇರೋದು ತಗೋ, ವ್ಯತ್ಯಾಸ ಬರುತ್ತೆ. ಟೇಪೇ ಚೇಂಜ್ ಆಗುತ್ತೆ ಗೊತ್ತಾ ನಿಮ್ಗೆ? ಪಾಯಿಂಟ್ ಅಲ್ಲಿ ವ್ಯತ್ಯಾಸ ಬರುತ್ತೆ. ಸೈನ್ಸ್ ಅಂತ ನಾವೇನ್ ಹೇಳ್ತೀವಿ ಅದು 100% ಅಲ್ಲ, 100% ಅಲ್ಲ. ಅದು 99.99, 99.98, 99.96 ಅಂತ ಹೇಳ್ತಾರೆ ಹೊರತು ಅದನ್ನ ರಫ್ ಮಾಡಿ 100 ಅಂತ ಹಾಕೋದು. 125cc ಬೈಕ್ ಅಂತ ತಗೊಳ್ತೀರಾ, ಪಕ್ಕ 125cc ಇರುತ್ತೆ. ಅದು ಬುಕ್ ತಗೊಂಡು ಓದಿದ್ದೀರಾ ಯಾವಾಗಾದ್ರು? ಪಾಯಿಂಟ್ ಅಲ್ಲಿ ಕಮ್ಮಿ ಇರ್ತದೆ ಅದು. ಅದು ಅವ್ನು ಕೊಟ್ಟಿರೋದು ರೇಟಿಂಗ್ ಏನೋ ಫ್ಯಾಕ್ಟ್ರಿ ಇದ್ರಲ್ಲಿ ಇದನ್ನ ಮಾಡಿದಾಗ, ನಾನು ಪ್ಯಾಕ್ ಮಾಡಿದಾಗ, ನಾನು ಚೆಕ್ ಮಾಡಿದಾಗ ಅಂತ. ನೀನ್ ಈಸ್ಕೊಂಡ್ಮೇಲೆ ನೀನ್ ಚೆಕ್ ಮಾಡಿ ಓಡ್ಸಕ್ ಮುಂಚೆ ಅದು ಇರಲ್ಲ. ಅದು ಹೇಳೋದೇನು 125cc ಗಾಡಿ, 250cc 250 ಇರಲ್ಲ, 300cc 300 ಇರಲ್ಲ, 500 ಇರಲ್ಲ, ಚಿಲ್ಲರೆ ಪಲ್ಲರೆ ಇರುತ್ತೆ. ಇಲ್ಲೇ ನೋಡಿ ಟೇಬಲ್ ಸ್ಲೈಟ್ ಆಗಿ ಬೆಂಡಿದೆ,
ನೀನ್ ಮೆಜರ್ ಮಾಡಕ್ ಏನ್ ಇಟ್ಕೊಂಡಿರ್ತೀಯ ಅದೇ ವ್ಯತ್ಯಾಸ ಆಗುತ್ತೆ. ತಕ್ಕಡಿ ಬೊಟ್ಟಿ ಇಟ್ಟಿರ್ತೀಯ ಆ ಬೊಟ್ಟೆ ವ್ಯತ್ಯಾಸ ಆಗುತ್ತೆ. ಅಂಥದ್ರಲ್ಲಿ ವಸ್ತುನೇ ಒಂದು ಪರ್ಫೆಕ್ಟ್ ಆಗಿ ನಿಲ್ತಾ ಇಲ್ಲ ಅಂತ ಅಂದ್ಮೇಲೆ ಮನುಷ್ಯ ಪರ್ಫೆಕ್ಟ್ ಆಗಿ ಇರ್ಬೇಕು ಅನ್ನೋದು ಎಷ್ಟು ಸರಿನಾ? ಸರಿ ಇಲ್ಲ. ಅದಿರೋ ಥರನೇ ಅದಿರುತ್ತೆ. ಆ ವ್ಯತ್ಯಾಸ ಯಾಕೆ ಹಂಗಾಯ್ತು, ಏನ್ ಹಂಗಾಯ್ತು, ನಾನು ಅದನ್ನ ಬದಲಾಯಿಸಕ್ಕಾಗತ್ತಾ, ಚೇಂಜ್ ಮಾಡಕ್ಕಾಗತ್ತೆ? ತಿಳ್ಕೋಬೇಕು. ಅದೇನೆ ಟೇಬಲ್ ಚಳಿಗೆ ಬೆಂಡಾಯ್ತು, ಮರ ಬೆಂಡಾಗುತ್ತೆ ಗೊತ್ತಾ? ರೈಲ್ವೆ ಟ್ರ್ಯಾಕ್ ಏನಕ್ಕೆ ಗ್ಯಾಪ್ ಬಿಟ್ಟಿರ್ತಾರೆ ಸ್ವಲ್ಪ ಲೈಟಾಗಿ? ಏನ್ ಕೇಳಿ? ಬೇಸಿಗೆ ಬಿಸಿಲಿಗೆ ಚಳಿಗೆ ರಿಯಾಕ್ಟ್ ಆಗಿ ಅದ್ರ ಮೇಲೆ ಟ್ರೈನ್ ಹೋಗಿ ಆ ವೆಯ್ಟ್ ಬಿದ್ದು ಆ ಗ್ಯಾಪ್ ಸ್ವಲ್ಪ ಬಿಟ್ರೆ ಸ್ವಲ್ಪ ಎಕ್ಸ್ಪ್ಯಾಂಡ್ ಆದ್ರೆ ಅದ ಹೆಸರು SEJ ಸರ್. SEJ ನೀವು ರೈಲ್ವೆ ಅವರಾ? ಅದ ಹೆಸರು SEJ. ಯಾಕೆ ಗ್ಯಾಪ್ ಬಿಡೋದು? ಅದು ಗ್ಯಾಪ್ ಹಿಂಗಿರುತ್ತೆ, ಬಿಸಿಲಿಗೆ ಹಿಂಗೆ ಹೋಗುತ್ತೆ, ಇದಕ್ಕೆ ಸರಿಗೆ ಹಿಂಗೆ ಹೋಗುತ್ತೆ. ವ್ಯತ್ಯಾಸ ಆಗುತ್ತೆ. ಚಳಿಗೆ ಬಿಸಿಲಿಗೆ, ಚಳಿಗಾಲಕ್ಕೆ ಬಿಸಿಲುಗಾಲಕ್ಕೆ ಇದಾಗುತ್ತೆ. ಜಾಯಿಂಟ್ ಇಟ್ಬಿಟ್ರೆ ಜಾಸ್ತಿ ಹತ್ರ ಇಟ್ಬಿಟ್ರೆ ಟಚ್ ಆಗ್ಬಿಟ್ಟು ಕಟ್ ಆಗುತ್ತೆ, ಟ್ರ್ಯಾಕೆ ಕಟ್ ಆಗುತ್ತೆ. ಕಬ್ಬಣ ತಾನೆ ಕಣ್ಣಿಗೆ ಏನಾದ್ರು ಕಾಣಿಸುತ್ತಾ ವ್ಯತ್ಯಾಸ? ಕಣ್ಣಲ್ಲಿ ಕಾಣಿಸಲ್ಲ. ಸೂಕ್ಷ್ಮವಾದದ್ದು ಕಣ್ಣಲ್ಲಿ ಕಾಣಿಸಲ್ಲ. ಅದಕ್ಕೆ ಎಲ್ಲರಿಗೂ ಕಾಣಿಸಲ್ಲ. ಸೂಕ್ಷ್ಮ ಜ್ಞಾನ ಬೇಕು. ಒಬ್ರು ಸೈಂಟಿಸ್ಟು ಇಂಡಿಯಾದವ್ರೆ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಹೇಳಿದ್ರಂತೆ, ಎಷ್ಟೋ ಕಿಲೋಮೀಟರ್ ದೂರದಲ್ಲಿ ಯಾರವರು ವಿಶ್ವೇಶ್ವರಯ್ಯ ಟ್ರ್ಯಾಕ್ ಬಂದ್ಬಿಟ್ಟು ಕಟ್ಟಾಗಿದೆ. ಇವ್ನು ಯಾವನು ದೊಡ್ಡ ಇಂಜಿನಿಯರ್ ಅಂತ ಅನ್ಕೊಂಡು ಮಗಂದು ಇವನ್ನೆಲ್ಲ ಓಡ್ಬಿಟ್ಟಾನೆ, ಇವನ್ ಯಾವನ ಅಂತ ಅನ್ಕೊಂಡ್ರಂತ. ಆಮೇಲೆ ಇನ್ನೊಬ್ರೆ ಇಲ್ಲ ಚೆಕ್ ಮಾಡಿ, ಟ್ರೈನ್ ಇಲ್ಲೇ ನಿಲ್ಲಿಸ್ಬಿಟ್ಟು ಚೆಕ್ ಮಾಡಿ ಅಂತ ಹೋಗಿ ಚೆಕ್ ಮಾಡಿದ್ರೆ ಕರೆಕ್ಟ್ ಆಗಿ ಅಲ್ಲಿ ಟ್ರ್ಯಾಕ್ ಕಟ್ ಆಗಿತ್ತಂತೆ. ಅದು ಎಲ್ರಿಗೂ ಬರಲ್ಲ ಆ ಜ್ಞಾನ, ಸೂಕ್ಷ್ಮ ಜ್ಞಾನ. ಆ ಸೂಕ್ಷ್ಮ ಜ್ಞಾನ ಬೇಕು ಅಂದ್ರೆ ಇನ್ವಾಲ್ವ್ಮೆಂಟ್ ಇರ್ಬೇಕು. ಆ ಇನ್ವಾಲ್ವ್ಮೆಂಟ್ ಹೆಂಗೆ ಅಂತಂದ್ರೆ, ಈಗ ಮನುಷ್ಯ ಒಬ್ಬ ಮೂಗ ಹತ್ರ ನಾನು ಮಾತಾಡ್ಬೇಕು, ಕಿವುಡ ಮೂಗ ಎರಡೂ ಕಿವುಡ ಮೂಗ ಹತ್ರ ನಾನು ಮಾತಾಡ್ಬೇಕಂದ್ರೆ ಅವನದೊಂದು ಭಾಷೆ ಇರುತ್ತೆ, ಸೈನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಅದು ನಮ್ಗೆ ಗೊತ್ತಿದ್ರೆ ಆರಾಮಾಗಿ ಮಾತಾಡ್ಬೋದು. ಗೊತ್ತಿಲ್ಲ ಅಂದ್ರೆ ಮಾತಾಡೋಕ್ ಕಷ್ಟ, ಆದ್ರೂ ಮಾತಾಡ್ಬೋದು. ಹೆಂಗೆ? ಅವನೊಳಗಡೆ ನಾನೊಬ್ಬ ಆದಾಗ, ಅಂದ್ರೆ ಆ ಮನುಷ್ಯನ ಡೀಟೇಲ್ ಆಗಿ ಅವನ ಮನ್ಸೊಳಗಡೆ ಹೋದಾಗ ನನಗೆ ಅವನ ಮನ್ಸು ಅರ್ಥ ಆಗುತ್ತೆ. ನಾನು ಕೂಡ ಏನೋ, ನಾನು ಮೂಗ ಏನೋ ಅಂತ ಅನ್ಕೊಂಡು ಅವ್ನು ಏನ್ ಹೇಳಕ್ ಬರ್ತಾ ಇದ್ದಾನೆ, ಏನ್ ಹೇಳ್ತಾ ಇರ್ಬೋದು, ಅವನಿಗೆ ಹಿಂಗಂತಾನೆ, ಏನ್ ಹಿಂಗಿದ್ರೆ ಏನು ಮನೆ ಹಿಂಗಂತಾನೆ, ಏನ್ ಹಿಂಗಂದ್ರೆ ಮೀಸೆ ದೊಡ್ಡವರು, ಯಜಮಾನ್ರು ಯಾರಿರ್ಬೋದು, ಅಪ್ಪ ಇರ್ಬೋದು ಇಲ್ವಾ? ಇದೆಲ್ಲ ನಿಮ್ಗೆ ಗೊತ್ತಿಲ್ಲ. ಹಿಂಗಂದ್ರೆ ಅರ್ಥ ಆಯ್ತು. ಹಿಂಗಂದ್ರೆ ಏನು? ಹೆಂಗ್ಸು ಮುಂಪಟ್ಟು ಹಾಕಿರೋದು ಹೆಂಗ್ಸು ಅಂತ. ಹೆಂಗ ಅರ್ಥ ಆಯ್ತಿದಲ್ಲ ನಿಮ್ಗೆ ಇವಾಗ? ಇದೊಂದು ಸಿಂಬಲ್ ಬಂದು ಅದಕ್ಕೆ ವ್ಯಕ್ತಿಗೆ ಕರೆಕ್ಟ್. ಬಟ್ ಅದೆಲ್ರಿಗೂ ಅರ್ಥ ಆಗಲ್ವಲ್ಲ, ಬೇರೆಯವ್ರಿಗೆಲ್ಲ ಅರ್ಥ ಆಗಿಲ್ವಲ್ಲ. ಬೇರೆಯವ್ರಿಗೇನೋ ಅರ್ಥ ಆಗುತ್ತೆ, ಹಿಂಗಂದ್ರೆ ಏನೋ ಮ್ಯಾಟರ್ ಮಾಡೋರು ಅಂತ. ಐಟಮ್ ಅನ್ಕೊಂತಾರೆ, ಮ್ಯಾಟರ್ ಮಾಡೋರು ಏನೇನೋ ಅನ್ಕೊಂತಾರೆ. ನಿಮ್ಗೆ ಯಾಕೆ ಕರೆಕ್ಟ್ ಆಗಿ ಅರ್ಥ ಆಯ್ತು ಅಂದ್ರೆ ಇನ್ವಾಲ್ವ್ಮೆಂಟ್ ಇದೆ ಅಂತ ಇಲ್ಲಿ ಕ್ಲಾಸ್ ಒಳಗಡೆ ನಾನು ಏನ್ ಹೇಳ್ತಾ ಇದ್ದೀನಿ, ಆ ಕಾನ್ಸೆಪ್ಟ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇದೆ. ಇನ್ವಾಲ್ವ್ಮೆಂಟ್ ಬೇಕು. ಇನ್ವಾಲ್ವ್ಮೆಂಟ್ ಯಾವಾಗ ಬರುತ್ತೆ? ರಿಯಾಲಿಟಿ ಫೇಸ್ ಮಾಡಿದಾಗ. ರಿಯಾಲಿಟಿ ಫೇಸ್ ಮಾಡೋದು ಯಾವಾಗ? ಡೆಡಿಕೇಶನ್ ಇದ್ದಾಗ. ಅದ್ರ ಜೊತೆಗೆ ಅಟ್ಯಾಚ್ಮೆಂಟ್ ಅಂಡ್ ಡಿಟ್ಯಾಚ್ಮೆಂಟ್ ಎರಡೂ ಇದ್ದಾಗ. ಅದು ಕಂಡುಕೊಳ್ಳಬೇಕು, ಅದರಿಂದ ದೂರ ಬರಲೇಬೇಕು. ಪ್ರಾಕ್ಟೀಸ್ ಮನುಷ್ಯನ ಪರ್ಫೆಕ್ಟ್ ಮಾಡುತ್ತೆ. ಆದ್ರೆ ಇಲ್ಲಿ ಬಂದು ಪ್ರಾಕ್ಟೀಸ್ ಬೇಕಾಗಿಲ್ಲ. ಯಾಕಂದ್ರೆ ಯಾವುದನ್ನು ಇಲ್ಲಿ ಶಾಶ್ವತ ಅಲ್ಲ. ನಾನು ಹೇಳ್ತಲ್ಲ, ಬೈ ದ ಟೈಮ್ ಯು ಸೇ ಪ್ರೆಸೆಂಟ್ ಇಟ್ ಇಸ್ ಪಾಸ್ಟ್. ಪ್ರೆಸೆಂಟ್ ಅಂತ ಹೇಳಿದ ತಕ್ಷಣ ಅದು ಪಾಸ್ಟ್ ಆಗೋಯ್ತು, ಗೊತ್ತಾಯ್ತು. ಅದು ಪ್ರೆಸೆಂಟ್ ಅಲ್ಲ. ಅದು
ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಬೇಕಾಗಿರೋದೇನು, ಅವಾಗ ಫ್ರೀ ಫ್ಲೋ ಹರಿಯೋ ನೀರ್ ಥರ ಹರಿತಾ ಇರಬೇಕು. ನಮ್ಮ ಮನಸ್ಸು, ನಮ್ಮ ಇಂಟ್ರೆಸ್ಟು ಎಲ್ಲ ಇನ್ವಾಲ್ವ್ಮೆಂಟ್ ಆಗ್ತಾ ಇರಬೇಕು. ಏನು ಚಾನ್ಸ್ ಸಿಕ್ಕುತ್ತೆ, ಏನು ಅವಕಾಶ ಸಿಕ್ಕುತ್ತೆ ಅದ್ರ ಹೋಗ್ತಾ ಇರಬೇಕು. ಆದರೆ ನಾನು ಹರಿತಾ ಇರಬೇಕು. ಹಂಗಂತ ನದಿ ಏನು ಮಾಡುತ್ತೆ, ಸಿಕ್ಕಿದ್ದಾಗೆಲ್ಲ ಫೋರ್ಸ್ ಮಾಡಿ ಅದು ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಅದಾಗದೆ ಹೋಗಿ ಚೇಂಜ್ ಆಗಲ್ಲ. ಅದೇನ್ ಮಾಡುತ್ತೆ, ವಾಟ ಹೆಂಗಿರುತ್ತೆ ಹಂಗೆ ಹೋಗುತ್ತೆ ಅಷ್ಟೇ. ಇಲ್ಲ ವಾಟ ಸರಿ ಇಲ್ಲ, ಮೋರಿಗೆ ಹೋಗ್ತಾ ಇದೆ ರೂಟ್ ಅದು, ನಾನು ಮೋರಿಗೆ ಹೋಗಲ್ಲ ಅಂತ ಅದು ಮೋರಿಗೆ ಹೋಗ್ತಿರೋ ಇರೋಲ್ಲ. ಅಲ್ಲಿ ವಾಟ ಇದೆ, ಅದು ಹೋಗ್ತಾ ಇದೆ ಅಷ್ಟೇ. ಒಳ್ಳೇದೋ ಕೆಟ್ಟದೋ ಅಂದ್ರೆ ಮೇಲೋ ಕೀಳೋ, ಒಳ್ಳೆ ಕೆಲಸನೋ ಕೆಟ್ಟ ಕೆಲಸನೋ, ಕೆಲಸ ಆ ಇದ್ರಲ್ಲಿ ಒಂದು ಒಳ್ಳೆತನ ನೋಡುತ್ತೆ ಅದು. ಆದ್ರೆ ಅದೆಲ್ಲದಕ್ಕಿಂತ ಮೀರಿದಂತ ಮನುಷ್ಯ ನಾನು ಮೋರಿಗೆ ಹೋಗೋದನ್ನ ತಪ್ಪಿಸ್ಕೋಬಹುದು. ನದಿ ಬಂದು ವಾಟ ಇದ್ರೆ ಮೋರಿಗೆ ಹೋಗ್ಲೇಬೇಕು. ಮನುಷ್ಯ ಬಂದು ಮೋರಿಗೆ ಹೋಗ್ತೀರಾ ತಪ್ಪಿಸ್ಕೋಬಹುದು. ಆ ಬುದ್ಧಿನ ದುರುಪಯೋಗ ಪಡಿಸ್ಕೊಂಡು ಏನ್ ಮಾಡ್ತಾನಂದ್ರೆ ಮುಂಚೆನೆ ಇಲ್ಲಿ ಕೂತ್ಬಿಡ್ತಾನೆ. ಈ ತೊಂದಿಲ್ಲ ಆ ತೊಂದಿಲ್ಲ ಆ ತೊಂದಿಲ್ಲ ಈ ತೊಂದಿಲ್ಲ. ಅವಾಗ ಏನಾಗೋದು, ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಈ ಕೆಲಸ ಬೇಡ, ಆ ಕೆಲಸ ಬೇಡ, ಈ ಮನೆ ಬೇಡ, ಆ ಮನೆ ಬೇಡ, ಈ ಹೆಂಡತಿ ಬೇಡ, ಆ ಹೆಂಡತಿ ಬೇಡ. ಒಬ್ಬೊಬ್ರಿಗೆ 4 ಹೆಂಡತಿ ಇರ್ತಾರೆ, 10 ಮನೆ ಇರ್ತದೆ, 10 ಕಾರ್ ಇರ್ತದೆ. ಯಾಕೆ? ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಶೋ ಆಫ್ ಅಂದ್ರೆ ಏನು? ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇರೋದ್ರಲ್ಲಿ ಸಮಾಧಾನ ಇಲ್ಲ, ತೃಪ್ತಿ ಇಲ್ಲ. ನನ್ನ ಕಾರ್ ಸರಿ ಇಲ್ಲ, ನನ್ನ ಕಾರ್ ದಪ್ಪ ಇಲ್ಲ, ನನ್ನ ಕಾರಲ್ಲಿ ಅದಿಲ್ಲ, ನನ್ನ ಕಾರಲ್ಲಿ ಇದಿಲ್ಲ, ಇನ್ನೊಂದು ಕಾರ್ ತಗೋ. ಆ ಕಾರಲ್ಲಿ ಅದಿಲ್ಲ, ಈ ಕಾರಲ್ಲಿ ಇದಿಲ್ಲ, ಅದು ಬೇಡ ಇನ್ನೊಂದು ತಗೋ. ಅದ್ರಲ್ಲಿ ಇದಿಲ್ಲ, ಇದ್ರಲ್ಲಿ ಅದಿಲ್ಲ. ಏನೇ ತಗೊಂಡ್ರು ಇದ್ರಲ್ಲಿರೋದು ಅದ್ರಲ್ಲಿರಲ್ಲ, ಅದ್ರಲ್ಲಿರೋದು ಇದ್ರಲ್ಲಿರಲ್ಲ. ಟೋಟಲ್ ಆಗಿ ಎಲ್ಲಾನು ಒಂದೇ ಕಾರಲ್ಲಿ ಇರಲ್ಲ. ಇರುತ್ತಾ? ಎಲ್ಲಾನು ಒಂದ್ರಲ್ಲೇ ಇರಲ್ಲ. ಅದ ಸತ್ಯ ಅರ್ಥ ಮಾಡ್ಕೊಂಡ್ಬಿಟ್ರೆ ಪರ್ಫೆಕ್ಷನ್ ಅನ್ನೋದು ನಾವು ಹುಡ್ಕೋಕ್ ಹೋಗಲ್ಲ. ಆಗ ಎಮೋಷನ್ಸ್ ಕಾಮ್ ಆಗಿರುತ್ತೆ. ಅಲ್ಲಿದ್ದಲ್ಲಿಗೆ ಈ ಎಮೋಷನ್ಸ್ ಅಂತ ಏನ್ ಹೇಳ್ತೀವಿ, ಅಲ್ಲಿದ್ದಲ್ಲಿಗೆ ಬರಬೇಕು, ಅಲ್ಲಿದ್ದಲ್ಲಿಗೆ ಬಿಟ್ಟು ಅಲ್ಲಿದ್ದಲ್ಲಿಗೆ ಹೊಟ್ಟೋಗ್ಬೇಕು. ತಿಂದೆ, ಖುಷಿ ಆಯ್ತು, ಕೈ ತೊಳ್ಕೊಂಡೆ, ಹೊಟ್ಟೋಗ್ಬಿಡ್ಬೇಕು. ತಿಂದ್ಬಿಟ್ಟು ಕೈ ತೊಳ್ಕೊಂಡು ವಾಸನೆನ ಊರಿಗೆಲ್ಲ ತರ್ಸ್ಕೊಂಡ್ ಬರ್ಬಾರ್ದು, ಅಲ್ಲೇ ಬಿಟ್ಬಿಡ್ಬೇಕು. ಮಾಡ್ದೆ, ಯಾರಿಗೋ ಸಹಾಯ ಮಾಡ್ದೆ, ಮಾಡಕ್ ಆಗ್ತಾ ಇದ್ದೆ ನಿಜವಾಗ್ಲೂ ಮಾಡ್ಬೇಕು, ಮರ್ತ್ಬಿಡ್ಬೇಕು. ಅವನೇ ಕರ್ದು ಇದ್ ಮಾಡ್ತಾನೆ. ಯಾರೋ ಒಬ್ಬ ಕೇಳ್ದ, ಸರ್ ಒಬ್ಬನಿಗೆ 15,000 ಕೊಡ್ಬೇಕು, ಏನೋ ಬೇಕಂತೆ, ನಾನು 10,000 ಅಡ್ಜಸ್ಟ್ ಮಾಡಿ ಕೊಟ್ಟಿದ್ದೀನಿ, 5,000 ನೀವು ಕೊಡಕ್ಕಾದ್ರೆ ಕೊಡಿ. 5,000 ನನ್ನ ಹತ್ರ ಎಲ್ಲಿದೆ, ನಾನೇ ತಿಳ್ಕೊಂಡ್ತೀನಿ, ನನ್ನ ಹತ್ರ 5,000 ಎಲ್ಲ ಹತ್ರ ಬರುತ್ತೆ ಅಂತ ನಾನು ಯೋಚನೆ ಮಾಡಿದೆ ಮನ್ಸಲ್ಲಿ. ಅವ್ನಿಗೆ ಹೇಳಲಿಲ್ಲ ಅಂತ. ನಾನೇನಂದ್ರೆ ಸರಿ ಆಯ್ತು, ಎಷ್ಟು ಅಡ್ಜಸ್ಟ್ ಮಾಡೋಕ್ಕಾಗುತ್ತೆ ನೋಡ್ತೀನಿ, ನೋಡೋಣ ಒಂದೇ ಸತಿ. ಇಲ್ಲ ಹೋಗೋ, ಆಗಲ್ಲ ಹೋಗೋ, ನೋಡೋಣ. ಯಾಕಂದ್ರೆ ನಾಳೆ ದಿವಸ ನನ್ನ ಕೈ ಕೊಡಕ್ ಆದ್ರೂ ಆಗ್ಬೋದು, ಯಾರಿಗ್ ಬೇಕು. ನೋಡೋಣ ಅಂತಂದೆ. 2,000 ರೂಪಾಯಿ ಕೊಟ್ಟೆ. 23ನೇ ತಾರೀಕು ಕೊಡ್ತಾನೆ ಸರ್ ಅಂತಂದ. ಹೌದಾ ಸರಿ ಆಯ್ತು ಅಂತ ಸುಮ್ಮನೆ ಅದೇ. 2 ದಿವಸ ಹಿಂದೆನೆ ಕೊಟ್ಬಿಟ್ಟ ಕಾಸು. ಸರ್ ಬಂದು ವಾಪಸ್ ಕೊಟ್ಟ, ಸರ್ ತಗೊಳ್ಳಿ ದುಡ್ಡು. 23 ಎಲ್ಲಿದೆ? 8 ದಿನ ಇದೆ. 10 ದಿವಸ ಮುಂಚೆನೆ ಕೊಟ್ಬಿಟ್ಟ, 2 ದಿವಸ ಹಿಂದೆ ಇದೆ. ನಾನು ಕೊಟ್ಟು ನಾನು ಮರ್ತೋದೆ, ನನ್ನ ಕೈಲಿ ಕೊಡಕ್ಕಾಯ್ತು. ಆ 2,000 ರೂಪಾಯಿ ನಾನು ಕೊಟ್ರು ನನ್ನ ನಾರ್ಮಲ್ ಚಟುವಟಿಕೆಗೆ ಏನು ತೊಂದರೆ ಆಗಲ್ಲ. ನನ್ನ ನಾರ್ಮಲ್ ಏನು ಕೆಲಸಕ್ಕೆ ತೊಂದರೆ ಆಗಲ್ಲ. ಅದು ಯೋಚನೆ ಮಾಡ್ಕೊಂಡು ಕೊಟ್ಟೆ ನಾನು. ಇಲ್ಲ ಅವ್ನು ಕೊಟ್ರೆ, ಅವ್ನು 23ನೇ ತಾರೀಕು ಅವ್ನು ವಾಪಸ್ ಕೊಟ್ರೆ, ಆ ವಾಪಸ್ ಕೊಟ್ಟಾಗ ನಾನು ಆ ಕಾಸನ್ನ ಎತ್ಕೊಂಡು ನಾನು ಬೇರೆ ಏನೋ ಮಾಡೋಕ್ಕಾಗತ್ತೆ. ಇಲ್ಲಾಂದ್ರೆ ಮಾಡೋಕ್ಕಾಗಲ್ಲ. 23ನೇ ತಾರೀಕು ಕೊಡ್ತೀಯಾ, ಇವಾಗ ನಾನು ಕೊಡ್ತೀನಿ, ಅವತ್ತು ವಾಪಸ್ ಕೊಡ್ಲೇಬೇಕು ಅಂತೇಳಿ ಕಂಡೀಷನ್ ಮಾಡಿ ಕೊಡ್ಲಿಲ್ಲ. ಹಂಗ್ ಮಾಡಿ ಕೊಟ್ರೆ ಅವ್ನು ಅಕಸ್ಮಾತ್ ಕೊಡ್ಲಿಲ್ಲ, ಹುಷಾರಿಲ್ಲ, ಜ್ವರ ಬಂತು, ಅವಾಗ ಏನಾಗ್ತದೆ, ಬರೋ ನೆಗೆಟಿವ್ ಎಮೋಷನ್ಸ್ ಎಲ್ಲ ಜಾಸ್ತಿ ಆಗ್ತದೆ. ಒಳಗಡೆ ಇರೋ ಕೆಟ್ಟದೆಲ್ಲ ಜಾಸ್ತಿ ಆಗ್ತದೆ. ಅವನು 15 ಕೊಟ್ರೆ 2 ಹಾಕ್ಬಿಟ್ಟು ಇನ್ನೊಬ್ರ ಹತ್ರ 1 ಇಸ್ಕೊಂಡು 18 ಮಾಡಿ 18ಕ್ಕೆ ಏನೋ ತಗೊಳ್ಳೋಣ, ಎಲ್ಲೆಲ್ಗೋ ಕ್ಯಾಲ್ಕುಲೇಷನ್ ಹೋಗಿರ್ತದೆ. ಅವಾಗ ಏನಾಗ್ತದೆ, ಕೋಪ, ಬೇಜಾರು, ದ್ವೇಷ ಎಲ್ಲ ಜಾಸ್ತಿ ಆಗ್ತದೆ. ಹಂಗೆ ಕೊಡಕ್ ಆದ್ರೆ
ಕೊಡಬೇಕು. ಎಷ್ಟು ಕೊಡೋಕ್ಕಾಗುತ್ತೆ ಅಷ್ಟು. ಅವ್ನು 5,000 ಕೇಳ್ದ ಅಂದ್ರೆ ಅವ್ನಿಗೆ 5,000 ಬೇಕಾಗಿತ್ತು. 5,000 ಕೇಳಿದ್ರಲ್ಲ ಅದ್ರಲ್ಲಿ ಅರ್ಧ ಕೊಡೋದು ಅಂತಲ್ಲ, ಅವ್ನಿಗೆ 5 ಬೇಕಾಗಿತ್ತು. ನನ್ನ ಕೈಲಿ ಎಷ್ಟು ಕೊಡೋಕ್ಕಾಯ್ತು? 2, 1, 500 ಎಷ್ಟೋ ಇಷ್ಟು ನನ್ನ ಕೈಲಿ ಕೊಡೋಕ್ಕಾಗುತ್ತೆ. ಅದು ಕೊಟ್ಟರೆ ನನಗೆ ತೊಂದರೆ ಆಗಲ್ಲ ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂಡು ಕೊಡಬೇಕು. ನೆನ್ನೆ ಒಬ್ಬ ಹಂಗೆ 2,000 ಕೇಳ್ದ, ಇಲ್ಲ 500 ರೂಪಾಯಿ ಕೊಟ್ಟೆ. ನಾಳೆ ಕೊಟ್ಬಿಡ್ತೀನಿ, ನಾಳೆ ಕೊಟ್ಬಿಡ್ತೀನಿ ಅಂತ ಅವನ ಕೈಲಿ ಕೊಡೋಕ್ಕಾಗಲ್ಲ. ಆರಾಮಾಗಿ ಕೊಡೋಕ್ಕಾಗಿಲ್ಲ ಮತ್ತೆ ಅವಾಗ ಏನಾಗ್ತದೆ, ನನ್ನ ಕೈಲಿ ಮಾಡೋಕ್ಕಾಗಿದ್ದನ್ನ ನಾನು ಮಾಡಿದಾಗ ನಂಗೆ ಬೇಜಾರಾಗಲ್ಲ, ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ, ನಾನು ನರಳಲ್ಲ. ನಾನು ಏನೇನಕ್ಕೋ ಕೈ ಹಾಕೊಂಡು ಏನೇನೋ ಕ್ಯಾಲ್ಕುಲೇಷನ್ ಮಾಡಿ ಒಂದು ಕಡೆ ಕ್ಯಾಲ್ಕುಲೇಷನ್ ರಾಂಗ್ ಆಯ್ತಂದ್ರೆ ಎಲ್ಲ ರಾಂಗ್ ಆಗ್ಬಿಡ್ತದೆ. ಟೋಟಲ್ ಸಿಸ್ಟಮೇ ರಾಂಗ್ ಆಗ್ಬಿಡ್ತದೆ. ಸಿಸ್ಟಮ್ ಖರಾಬ್ ಮಾಡ್ಕೋಬಾರ್ದು, ಎಲ್ಲ ಸಪ್ರೇಟ್ ಇರಬೇಕು. ಮುಂಚೆ ಬರ್ತಾ ಇದ್ದ ಟಿವಿ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ರಿಪೇರಿ ಆಗೋದು ಜಾಸ್ತಿ. ಯಾವ ಅಂಗಡಿ ಎಲ್ಲ ನೋಡು ಟಿವಿ ಅಂಗಡಿಗಳು, ರಿಪೇರಿ ಅಂಗಡಿಗಳು, ಹೊಸ ಟಿವಿಗೆ ಅವಕಾಶನೇ ಇರ್ತಾ ಇರಲಿಲ್ಲ. ಎಲ್ಲ ರಿಪೇರಿ ಮಾಡೋರು. ಯಾಕೆ ಗೊತ್ತಾ? ಸೆಕ್ಷನ್ ಎಲ್ಲ ಸಪ್ರೇಟ್ ಇರೋದು. ಇದೇ ಬರ್ತಾ ಇದ್ರೆ ಆಡಿಯೋ ಸೆಕ್ಷನ್ ಒಂದ್ ಕಡೆ, ವಿಡಿಯೋ ಸೆಕ್ಷನ್ ಒಂದ್ ಕಡೆ, ಅದು ಆಡಿಯೋ ಇನ್ಪುಟ್ ಒಂದ್ ಕಡೆ, ಔಟ್ಪುಟ್ ಒಂದ್ ಕಡೆ, ಸ್ಪೀಕರ್ದು ಒಂದ್ ಕಡೆ, ಟ್ಯೂಬ್ದು ಒಂದ್ ಕಡೆ, ತಿರ್ಗಾ ಅದಕ್ಕೆ ಮೇನ್ ಪವರ್ ಸಪ್ಲೈ ಬರೋದು ಒಂದ್ ಕಡೆ, ಎಲ್ಲ ಸಪ್ರೇಟ್ ಇರ್ತಾ ಇತ್ತು. ಎಲ್ಲಾನ ರಿಪೇರಿ ಆಯ್ತು ಅಂದ್ರೆ ಅದ್ರೊಳಗಡೆ ರಿಪೇರಿ ಮಾಡಕ್ಕಾದ್ರೆ ಮಾಡೋರು, ಇಲ್ಲ ಅಂದ್ರೆ ಆ ಚಿಕ್ಕ ಸಪ್ರೇಟ್ ಯೂನಿಟ್ ಮಾತ್ರ ತಗೊಂಡ್ಬಂದು ಹಾಕೋರು. ಇವಾಗ ಹಂಗಲ್ಲ, ಟೋಟಲ್ ಬೋರ್ಡೇ ಚೇಂಜ್ ಮಾಡಬೇಕು. ಟೋಟಲ್ ದೊಡ್ಡ ಬೋರ್ಡೇ ಚೇಂಜ್ ಮಾಡಬೇಕು ಅಂತ ಮನುಷ್ಯನ ಹಂಗೆ ಜೀವನ ಮಾಡ್ಕೊಂಡ್ರು. ಎಲ್ಲದಕ್ಕೂ ಎಲ್ಲ ಕಡೆ ಕನೆಕ್ಷನ್ ಇಟ್ಕೊಂಡು ಒಂದ್ ಕಡೆ ಕೆಟ್ಟೋಯ್ತು ಅಂದ್ರೆ ಎಲ್ಲ ಕೆಟ್ಟೋಗುತ್ತೆ. ಎಲ್ಲದಕ್ಕೂ ಕನೆಕ್ಷನ್ ಇಟ್ಟಿರ್ತಾನೆ, ಆ ಕನೆಕ್ಷನ್ ಇಡಬಾರ್ದು. ಅವಾಗಲೇ ಸೋಲೋದು ಮನುಷ್ಯ. ಈ ಬಿಸ್ನೆಸ್ ಮಾಡದೆ ಲಾಸ್ ಆಯ್ತು, ಆ ಬಿಸ್ನೆಸ್ ಮಾಡದೆ ಲಾಸ್ ಆಯ್ತು, ಇದು ಮಾಡಕ್ ಹೋದೆ ಹಂಗಾಯ್ತು, ಅದು ಮಾಡಕ್ ಹೋದೆ ಹಿಂಗಾಯ್ತು ಅಂತೆಲ್ಲ ಯೋಚನೆಗಳು ಬರೋದು. ಈ ಯೋಚನೆ ಖರಾಬ್ ಆದಾಗ್ಲೇ ಕುಡಿಯೋಕ್ಕೊಂದು ಅವಕಾಶ. ಅದು ಸಂತೋಷಕ್ಕೆ ರಿಲೇಟೆಡ್ ದುಡ್ಡು ಕೊಡೋದೇ ಅಲ್ಲ. ಯಾರ್ದೋ ತಮ್ಮನ ಮಗನಿಗೆ ಮಗು ಆಯ್ತು, ಆ ಮಗುಗೆ ನಾಮಕರಣ ಆಯ್ತು, ನಾಮಕರಣಕ್ಕೆ ನನ್ ಕರೀಲಿಲ್ಲ. ನನ್ನ ಮಗು ನಾಮಕರಣ ಆದಾಗ ನಾನು ಅವನ್ನ ಕರೆದೆ, ನಾನು ಅವನ್ನ ಮುಂದೆ ನಿಲ್ಸ್ಕೊಂಡು ನಾಮಕರಣ ಮಾಡಿಸ್ದೆ. ಈ ನನ್ನ ಮಗ ನನ್ನ ಕರೀಲಿಲ್ಲ. ಎಷ್ಟು ಅಹಂಕಾರ, ಎಷ್ಟು ದುರಹಂಕಾರ ಅಂತ ಅಲ್ಲಿ ಮನ್ಸಿಗೊಂಥರ ಬೇಜಾರು, ಒಂಥರ ಫೀಲಿಂಗ್. ಅವಾಗ ಏನ್ ಮಾಡ್ತೀನಿ, ತಲೆ ಕೆಟ್ಟಿ ಕುಡಿಯಕ್ಕೆ ಹೋಗ್ತೀನಿ. ಫಸ್ಟೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದಿರ ಅವನ್ನ ಕರೆದಿದ್ರೆ ಇವೆಲ್ಲ ಆಗ್ತದೆ ಇಲ್ಲ. ಅವನ್ ನಮ್ಮ ತಮ್ಮ, ಆ ಟೈಮಲ್ಲಿ ಯಾರೂ ಇಲ್ಲ, ಅವನಿದ್ದ, ಅವನ್ ಮುಂದೆ ನಿಂತ್ಕೊಂಡ, ಅವನ್ ಮಾಡ್ದ, ಅವನ್ ಮುಗೀತು ಅಲ್ಲಿಗೆ ಅಷ್ಟೇ. ನಾವೇನ್ ಮಾಡ್ತೀವಿ, ಇನ್ನೊಬ್ಬ ಇರ್ತಾನೆ, ತಮ್ಮನಿಗಿಂತ ಚೆನ್ನಾಗಿರೋ ಇನ್ನೊಬ್ಬ ತಮ್ಮ ಇರ್ತಾನೆ, ಅಥವಾ ಇವನಿಗಿಂತ ಅವ್ನು ಕೆಲಸ ಮಾಡೋರು ಇರ್ತಾನೆ, ಡಿಸ್ಕಷನ್ ಮಾಡಿರಲ್ಲ, ಚರ್ಚೆ ಮಾಡಿರಲ್ಲ, ಅಹಂಕಾರದಲ್ಲೋ ಕೋಪದಲ್ಲೋ ಅವನ ಮೇಲಿರೋ ಕೋಪದಲ್ಲಿ ಇವ್ನಿಗೆ ಹೇಳ್ತೀನಿ ನೀನ್ ಫಂಕ್ಷನ್ ಮಾಡು ಅಂತ. ಇವನ್ ಮಾಡ್ತಾನೆ, ಇವನ್ ಮಾಡಿ ಅವಾಗ ಬಿಡು ಇವನು ನಮ್ಗೆ ಆಗ್ತಾನೆ, ಇವನು ನಮ್ಗೆ ಹೆಲ್ಪ್ ಮಾಡ್ತಾನೆ, ನಮ್ಗೆ ಆಗ್ತಾನೆ ಇವನು ಅಂತ ಅಂದ್ಕೊಂಡು ಇವನಿಗೆ ಮಾಡಿ ಇವನೇನ್ ಮಾಡ್ತಾನೆ, ಅವನ್ ಮಗುದ್ ಫಂಕ್ಷನ್ ಆದಾಗ ನನ್ ಕರೆಯಲ್ಲ. ಏನೋ ಒಂದು ರೀಸನ್, ಅದು ಒಳ್ಳೇದೋ ಕೆಟ್ಟದೋ ಏನೋ, ನಾನು ಅದು ಯೋಚನೆ ಮಾಡಲ್ಲ. ಏನಕ್ಕೋ ನನ್ನನ್ನ ಕರೀಲಿಲ್ಲ ಅನ್ನೋದನ್ನ ನಾನು ಯೋಚನೆ ಮಾಡಲ್ಲ. ನಾನೇನ್ ಮಾಡ್ತೀನಿ, ಈ ನನ್ನ ಮಗ ಕರೆಯಲಿಲ್ಲ, ನಾನು ಅವನಿಗೆ ಎಲ್ಲ ಕರೆದೆ, ಎಲ್ಲ ಮುಂದೆ ನಿಲ್ಲಿಸ್ದೆ, ಎಲ್ಲ ಮುಂದೆ ಮಾತಾಡಿದೆ, ಮರ್ಯಾದೆ ಕೊಟ್ಟೆ, ಎಲ್ಲ ಮಾಡಿದೆ, ದುಡ್ಡು ಕೊಟ್ಟೆ, ಕಾಸು ಕೊಟ್ಟೆ, ಅವನ ಮದುವೆ ಮಾಡಿಸ್ದೆ, ಒಡವೆ ಕೊಟ್ಟೆ, ಆಸ್ತಿನಲ್ಲಿ ಭಾಗ ಕೊಟ್ಟೆ, ಅಪ್ಪನ ದುಡ್ಡು ಅಪ್ಪನ ಆಸ್ತಿ ಅಲ್ದಿರ ನಂದೂ ಕೊಟ್ಟೆ, ಎಲ್ಲ ಕೊಟ್ಟು ಎಲ್ಲ ಮಾಡಿನೂ ನನಗೆ ಒಂದು 100 ಕಾಸು ಮರ್ಯಾದೆ ಇಲ್ವಲ್ಲ, ಅಣ್ಣ ನನ್ನ ಮರ್ಯಾದೆ ಕೊಟ್ಟಿಲ್ವಲ್ಲ ಅವನು ಅಂತ ನಾನು ಅನ್ಕೊಳ್ತೀನಿ. ಅವಾಗೇನಾಗ್ತದೆ, ಬೇಜಾರಾಗ್ತದೆ. ಅದಕ್ಕೆ ನಾನು ಏನಕ್ಕೆ ಅವನ್ನ ಕರೆದೆ ಫಸ್ಟ್ ಅದು ನಮ್ಗೆ ಕ್ಲಿಯರ್ ಇರಬೇಕು. ಅಲ್ಲಿ ಯಾರು ಇರಲಿಲ್ಲ, ಅವನಿದ್ದ, ಅವನ ಕರ್ತವ್ಯ ಅದಿತ್ತು, ಅವ್ನು ಮಾಡಬೇಕಾಗಿತ್ತು. ಬೇರೆಯವ್ರಿಗಿಂತ ಇವನು ಬೆಸ್ಟ್ ಪರ್ಸನ್ ಅಂತ ನನಗನ್ನಿಸ್ತು. ಅವತ್ತಲ್ಲಾಯ್ತು, ಅದು ಮುಗೀತು, ಬಿಟ್ಟಾಕ್ಬೇಕು ಅಷ್ಟೇ. ಊಟನೂ ಅಷ್ಟೇ,
ತಿಂದೆ ಏನು ಸಿಕ್ಕಿಲ್ಲ, ಇಲ್ಲ ಆಯ್ತು ಸಿಕ್ತು ತಿಂದೆ ಮುಗೀತು ಬಿಟ್ಟಾಕ್ಬೇಕು. ಅಯ್ಯೋ ಅಲ್ಲಿ ತಿನ್ಬೇಕು ಅನ್ಕೊಂಡಿದ್ದೆ ತಿನ್ನಕ್ಕಾಗ್ಲಿಲ್ಲ, ಇದು ಯಾವ್ದೋ ದರಿದ್ರ ಹೋಟ್ಲಲ್ಲಿ ಬಂದಿದ್ದೀನಿ, ಇನ್ಯಾವುದೋ ಬಂದು ಕಿತ್ತೋಗಿರೋದನ್ನ ತಿಂತಾ ಇದ್ದೀನಿ, ಹಿಂಗೆ ಅಂತ ಯೋಚನೆ ಮಾಡ್ತಾ ಇದ್ರೆ ತಿನ್ನೋದು ಸರಿಯಾಗಿ ಜೀರ್ಣ ಆಗಲ್ಲ, ತಿನ್ನುವಾಗ ನೆಮ್ಮದಿ ಇರಲ್ಲ. ಆ ಪುರಿ ಬಂದ್ಬಿಟ್ಟು ವಿಷ ತರ ಅನ್ನಿಸ್ತಾ ಇರ್ತದೆ, ಚಿತ್ರಾನ್ನ ಬಂದು ಮಗನ್ ತಂಗಳನ್ನ ತರ ಇರ್ತದೆ, ಟೇಸ್ಟೇ ಅನ್ಸಲ್ಲ. ಟೇಸ್ಟ್ ಇದ್ರು ಆ ಟೇಸ್ಟ್ ನಾಲ್ಗೆ ಗೊತ್ತಾಗಲ್ಲ. ಯಾಕೆ ಹೇಳು, ತಲೆಗೆಲ್ಲ ಸಿಗ್ನಲ್ ಹಾಕ್ಬಿಟ್ಟು ಇಲ್ಲಿ ವರ್ಕ್ ಆಗಕ್ ಬಿಡಲ್ಲ ನಾನು. ಈ ನಾಲ್ಗೆ ಟೇಸ್ಟ್ ಅನ್ನೋ ಇದಕ್ಕೆ ನಾವು ವರ್ಕ್ ಮಾಡಕ್ ಬಿಡಲ್ಲ, ಟೇಸ್ಟ್ ಬಡ್ಸ್ ಓಪನ್ ಆಗಲ್ಲ, ಅಸಹ್ಯ ಅನ್ನಿಸ್ತಾ ಇರ್ತದೆ. ಹಂಗೆ ಸಿಕ್ಕಿರೋದ್ರಲ್ಲಿ ಏನ್ ಖುಷಿ ಪಡಕ್ಕಾಗತ್ತ ಖುಷಿ ಪಡ್ಬೇಕು. ಇಷ್ಟಿದೆ, ಈ ತರ ಇದೆ, ಅದು ನನ್ಗೆ ಈ ತರ ಸಿಕ್ಕುತ್ತೆ, ಅದು ಅಷ್ಟೇ. ನನ್ಗೆ ಸಿಕ್ಕಲ್ವಾ ಸಿಕ್ಕಲ್ಲ, ನನ್ನ ಹತ್ರ ಇದೆಯಾ ನಂದು, ನನ್ನ ಹತ್ರ ಇಲ್ವಾ ನಂದಲ್ಲ. ಬರ್ತೀಯಾ ಬಾ, ಹೋಗ್ತೀಯಾ ಹೋಗು, ಇರ್ತೀಯಾ ಇರು, ಅಷ್ಟೇ. ಮಾಡ್ದಾ ಮಾಡಿದೆ, ಮಾಡ್ಲಿಲ್ವಾ ಮಾಡ್ಲಿಲ್ಲ, ಬಿಟ್ನಾ ಬಿಟ್ಟೆ, ಇಟ್ಕೊಂಡ್ನಾ ಇಟ್ಕೊಂಡೆ. ಇಟ್ಕೊಳಕ್ಕೂ ಗೊತ್ತಿರ್ಬೇಕು, ಬಿಡಕ್ಕೂ ಗೊತ್ತಿರ್ಬೇಕು. ಏನೇ ಒಂದು ವಿಷಯ ಆದ್ರೂ ಅಷ್ಟೇ, ಬರೀ ಇಟ್ಕೊಳ್ಳೋದೇ ಅಲ್ಲ, ಬಿಡಕ್ಕೂ ಗೊತ್ತಿರ್ಬೇಕು. ಎಷ್ಟು ಪ್ರೀತಿಯಿಂದ ಪಡ್ಕೊಂತೀನೋ ಅಷ್ಟೇ ಪ್ರೀತಿಯಿಂದ ಅದನ್ನ ಬಿಟ್ಕೊಡಕ್ಕೂ ಗೊತ್ತಿರ್ಬೇಕು. ಅದೇನೇ ವಿಷಯ ಇರಲಿ, ಜೀವ ಇರೋದಿರ್ಲಿ, ಜೀವ ಇಲ್ಲದೆ ಇರೋದಿರ್ಲಿ, ಅವಾಗ್ಲೇನೆ ನಿಮಗೆ ನಿಜವಾಗ್ಲೂ ಒಂದು ನೆಮ್ಮದಿ, ಶಾಂತಿ ಎಲ್ಲ ಸಿಕ್ಕೋದು. ಇಲ್ಲ ಅಂದ್ರೆ ಇಟ್ಕೊಂಡೇ ಇರ್ತೀಯ, ಬಿಟ್ಬಿಟ್ರೆ ಬಿಟ್ಕೊಂಡೇ ಇರ್ತೀಯ, ಬಿಟ್ಕೊಂಡು ಫೀಲಿಂಗ್ ಆಗ್ತೀಯ, ಹಿಡ್ಕೊಂಡು ಕೋಪ ಬರ್ಸ್ಕೊಳ್ತೀಯ. ಯಾವುದು ನನ್ನ ಪಾಲಿಗೆ ಎಷ್ಟಿದೆ ಅಷ್ಟೇ. ನಾವು ಫೋರ್ಸ್ ಮಾಡಕ್ಕಾಗಲ್ಲ, ಆದ್ರೂ ಅದ್ರದ್ದು ಒಟ್ಟು ಹಂಗೆ ಏನ್ ಮಾಡಕ್ಕಾಗಲ್ಲ. ಎಷ್ಟು ಗುಣ ಸುಟ್ರು ಹೋಗಲ್ಲ ಅಂತಾರಲ್ಲ, ಹಂಗೆ ಚೇಂಜ್ ಆಗಲ್ಲ. ಅದು ಆಲ್ಟರ್ ಮಾಡ್ಕೋಬೇಕು, ಚೇಂಜ್ ಮಾಡೋಕ್ಕಾಗಲ್ಲ. ಈ ಟೇಬಲ್ನ ಕಬ್ಬಣ ಚೇಂಜ್ ಮಾಡೋಕ್ಕಾಗಲ್ಲ, ಮೇಲ್ಗಡೆ ಇರೋದು ಉಡ್ಡು ಚೇಂಜ್ ಮಾಡೋಕ್ಕಾಗಲ್ಲ. ಚೇಂಜ್ ಮಾಡೋಕ್ಕಾಗಲ್ಲ ಅಂದರೆ ಆ ಸೈಜನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಉಡ್ಡು ಕಿತ್ತಾಕಾದ್ರೆ ಕಿತ್ತಾಕ್ಬಿಟ್ಟು ಉಡ್ಡು ಬದಲು ಗ್ರಾನೈಟ್ ಕಲ್ಲು ಹಾಕ್ಬೋದು. ಟೇಬಲ್ ಶೇಪ್ನ ಹಿಂಗಿರೋದನ್ನ ಹಿಂಗ್ ಮಾಡೋಕ್ಕಾಗಲ್ಲ. ಅದ್ರಲ್ಲೂ ತಡಿಯಲ್ಲ, ಗೇಜ್ ತಡಿಬೇಕು, ಅದೆಲ್ಲ ನೋಡ್ಬೇಕು. ಗೇಜ್ ತಡಿತದ, ತೂಕ ತಡಿತದ, ಅದು ನಿಂತದ, ಅದು ಬೆಂಡಾಗ್ಬಿಡ್ತದ ಕಲ್ಲಿಟ್ರೆ. ಹಿಂಗೆ ಅದೇ ಹೇಳೋದು, ವ್ಯತ್ಯಾಸ ಮಾಡೋಕ್ಕಾಗೋಂಥದ್ದು, ವ್ಯತ್ಯಾಸ ಮಾಡೋಕ್ಕಾಗದೇ ಇರೋವಂಥದ್ದು. ಅದು ಅರ್ಥ ಮಾಡ್ಕೊಂಡ್ರೆ ನೆಮ್ಮದಿ. ಎಲ್ಲಾನು ನಾನು ಚೇಂಜ್ ಮಾಡ್ಬಿಡ್ತೀನಿ, ಎಲ್ಲಾನು ಸರಿ ಹೋಗ್ಬೇಕು, ಎಲ್ಲ ಹಿಂಗೆ ಇರ್ಬೇಕು, ಎಲ್ಲ ಹಂಗೆ ಇರ್ಬೇಕು, ಈ ತರಾನೇ ಇರ್ಬೇಕು. ಅಣ್ಣ ಅಂದ್ರೆ ಹಿಂಗೆ ಇರ್ಬೇಕು, ಹೆಂಡತಿ ಅಂದ್ರೆ ಹಿಂಗೆ ಇರ್ಬೇಕು, ಗಂಡ ಅಂದ್ರೆ ಹಿಂಗೆ ಇರ್ಬೇಕು, ಮಕ್ಕಳು ಅಂದ್ರೆ ಹಿಂಗೆ ಇರ್ಬೇಕು, ಅಪ್ಪ ಅಂದ್ರೆ ಹಿಂಗೆ ಇರ್ಬೇಕು, ಎಲ್ಲ ಈ ತರ ಇರ್ಬೇಕು. ಟಿವಿ ಅಂದ್ರೆ ಮಗನ್ ಟಿವಿ ಹಿಂಗಿರ್ಬೇಕು, ಫ್ಯಾನ್ ಅಂದ್ರೆ ಹಿಂಗೆ ತಿರ್ಬೇಕು ಅಂತ ತಿಳ್ಕೊಳ್ಳೋದು ತಪ್ಪಾಗುತ್ತೆ. ಆದ್ರೆ ನೀವು ಹೇಳಿದಂಗೆ ನಾನು ಅದನ್ನ ಬೇರೆಯವ್ರಿಗೆ ಅಪ್ಲೈ ಮಾಡ್ಕೊಂತೀನಿ, ಹಿಂಗೆ ಇರ್ಬಾರ್ದು ಅಂತ ಅಪ್ಲೈ ಮಾಡ್ತೀನಿ. ಆದ್ರೆ ಬೇರೆಯವರು ನಾನು ಹಿಂಗೆ ಇರ್ಬೇಕು ಅಂತ ಅವ್ರು ಅಳ್ಕೊಳ್ಳಿ, ಅವ್ರಿಗೆ ಕಾಯಿಲೆ ಇದೆ, ನನ್ನ ಕಾಯಿಲೆ ಗುಣ ಆಗ್ಬೇಕು. ಫಸ್ಟು ನನ್ನ ಕಾಯಿಲೆ ಗುಣ ಆಗ್ಬೇಕು. ನಾನು ನೋಡೋ ದೃಷ್ಟಿ ಎಲ್ಲ ಚೇಂಜ್ ಆದರೆ ಆಮೇಲೆ ಅದು ನನಗೆ ಖುಷಿ ಅನಿಸುತ್ತೆ. ಸುಮ್ಮನೆ ಜಾಲಿಯಾಗಿ ಇವಾಗ ಗಾಡಿ ನಾನು ಬರ್ತಾ ಇದ್ದೀನಿ, ನಾನು ಅಕ್ಕಪಕ್ಕ ಎಲ್ಲ ಗಾಡಿಗಳು ಫುಲ್ಲು ಕೀ 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 ಹಾರನ್ನು ಶಬ್ದ, ಅದು ಇದು ಎಲ್ಲ ಟ್ರಾಫಿಕ್, ಟೂ ವೀಲರಲ್ಲಿ. ಅದನ್ನ ನೋಡಿದ್ದು ಏನಪ್ಪ ದರಿದ್ರ ನನ್ನ ಮಕ್ಕಳು, ಈ ಕಡೆ ಆ ಕಡೆ ಈ ಕಡೆ ಎಲ್ಲ ಜನ ಇದ್ದಾರಲ್ಲ, ಇಷ್ಟು ರಶ್ ಇದೆಯಲ್ಲ ಇದು ಅಂತ ಅನ್ಕೊಂಡು ನಾನು ಬೇಜಾರು ಮಾಡ್ಕೊಂಡ್ರೆ ಬೇಜಾರಾಗುತ್ತೆ. ಎಷ್ಟು ಜಾಲಿಯಾಗಿ ನೋಡಿ ಎಲ್ಲ ಇದ್ದಾರೆ, ಎಷ್ಟು ಜನ ಇದ್ದಾರೆ ನನ್ನ ಅಕ್ಕಪಕ್ಕ ಎಲ್ಲ, ಎಷ್ಟು ಚೆನ್ನಾಗಿ ಆರಾಮಾಗಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಅವ್ರ ಜೊತೆಲಿ ಹೋಗ್ತಾ ಇದ್ದೀನಿ. ಇವೆಲ್ಲ ಒಂದು ಮೀನುಗಳ ಥರ, ಈಜ್ತಾ ಇರೋ ಮೀನುಗಳ ಥರ. ಆ ಮೀನಲ್ಲಿ ನಾನು ಒಂದು ಮೀನು ಮಧ್ಯ. ಹೆಂಗ್ ಹೋಗ್ತಾ ಇದ್ದಾರೆ ನೋಡಿ ಎಲ್ಲ ಆರಾಮಾಗಿ, ನಾನು ಹೆಂಗ್ ಹೋಗ್ತಾ ಇದ್ದೀನಿ ನೋಡಿ ಅವ್ರ ಜೊತೆ ಅಂತ ಅನ್ಕೊಂಡ್ರೆ ಆ ಖುಷಿನೇ ಬೇರೆ. ನಾನು ಅದನ್ನ ಬೇರೆ ದೃಷ್ಟಿನಲ್ಲಿ ನೋಡ್ಬೇಕು. ನನಗೊಬ್ರು ಬೈದ್ರು ನಾನು ಅದನ್ನ ಬೇರೆ ದೃಷ್ಟಿಯಲ್ಲಿ ನೋಡ್ಬೇಕು.
ನನಗೆ ಕೆಟ್ಟದ್ದು ಬಯಸಿದ್ರು ಅದನ್ನ ನಾನು ಬೇರೆ ದೃಷ್ಟಿನಲ್ಲಿ ನೋಡ್ಬೇಕು. ಮಗಂದು ಬಿಸ್ನೆಸ್ ಮಾಡಬೇಡ ಕಣೋ, ಹಾಳಾಗಿ ಹೋಗ್ಬಿಡ್ತೀಯಾ, ಬಿಸ್ನೆಸ್ ಮಾಡಿದ್ರೆ ಲಾಸ್ ಆಗುತ್ತೆ. ಒಬ್ಬ ಯಾರೋ ನನ್ನ ಫ್ರೆಂಡಿಗೆ ಗಾರ್ಮೆಂಟ್ ಫ್ಯಾಕ್ಟ್ರಿ ಓಪನ್ ಮಾಡಬೇಡ, ಲೋನ್ ಕೊಡೋ ಅಂದ್ರೆ ಅವ್ನ ಕೆಲಸ ಲೋನ್ ಕೊಡೋದು. ಲೋನ್ ಕೊಡಲಿಲ್ಲ. ಲೋನ್ ಕೊಡಕ್ ಮನೆಗೆ ಬಂದ್ಬಿಟ್ಟು ನಿಮ್ಮ ಮನೆ ಬಂದು ನೋಡ್ತೀನಿ, ನಿಮ್ಮ ಮನೆ ಹೆಂಗಿದೆ, ನಿಮ್ಮ ಫ್ಯಾಕ್ಟ್ರಿ ಜಾಗ ಹೆಂಗಿದೆ, ಅಲ್ಲಿ ಬಿಲ್ಡಿಂಗ್ ಹೆಂಗಿದೆ, ಅದೇಂಗಿದೆ, ಸರಿ ಎಲ್ಲ ನೋಡ್ದ ಅವನು ಮ್ಯಾನೇಜರ್. ನೋಡ್ಬಿಟ್ಟು ನಮ್ಮ ಮನೆಯವ್ರು ಯಾರೋ ಗಾರ್ಮೆಂಟ್ ಹಾಕಿದ್ರು, ಲಾಸ್ ಆಗ್ಬಿಟ್ರು, ಲಾಭ ಬಂದಿಲ್ಲ, ಗಾರ್ಮೆಂಟ್ಸ್ ಮಾಡಬೇಡಿ, ಸರಿ ಇಲ್ಲ, ಇವತ್ತು ಮಾರ್ಕೆಟ್ ಚೆನ್ನಾಗಿಲ್ಲ, ಕೆಟ್ಟೋಗ್ಬಿಟ್ಟಿದೆ, ಮುಂಚೆ ಥರ ಇಲ್ಲ, ಮಾಡಬೇಡ, ಬೇಡ, ಕಷ್ಟ, ಇರೋದೆಲ್ಲ ಹಾಳು ಮಾಡ್ಕೊಂಡ್ಬಿಡ್ತೀರಾ, ಹಾಳಾಗೋಗ್ಬಿಡ್ತೀರಾ, ಹಂಗೆ ಹಿಂಗೆ 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 ಅಂತ ಇದ್ದಾನೆ ಅಂದ. ಅದನ್ನ ನಾನು ಯಾವ ದೃಷ್ಟಿನಲ್ಲಿ ತಗೋಬೇಕು? ಬೇಡ ಬಿಡಪ್ಪ, ಅವನೇನೋ ಹೇಳ್ದ ದೊಡ್ಡವನು, ಬೇಡ ಬಿಟ್ಬಿಡ್ಬೇಕು ಅಂತ ಬಿಟ್ಬಿಡೋದಲ್ಲ. ಹೌದಾ, ಸರಿ ಆಯಿತು. ಯೋಚನೆ ಮಾಡಿ, ಏನಕ್ಕೆ ಕೆಟ್ಟೋಗಿರ್ಬೋದು ಅವರು, ಏನಕ್ಕೆ ಹಾಳಾಗೋಗಿರ್ಬೋದು ಅವರು, ಏನಾಗಿರ್ಬೋದು ಅವ್ರಿಗೆ ತೊಂದರೆ. ಆ ತೊಂದರೆ ನಾನು ಎದುರಿಸ್ತೀನ? ಅದನ್ನ ಬಗೆಹರಿಸಕ್ಕೆ ನನ್ನ ಶಕ್ತಿ ಇದೆಯಾ, ಶಕ್ತಿ ಇಲ್ವಾ? ಹಿಂಗೆ ಅದನ್ನ ನನ್ನಲ್ಲಿ ಅಳವಡಿಸ್ಕೊಳ್ಳೋಕ್ಕೆ, ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ, ನನ್ನನ್ನ ನಾನು ಬೆಟರ್ ಮಾಡ್ಕೊಳ್ಳೋಕ್ಕೆ ನಾನು ಒಬ್ರು ಬೈಯೋದನ್ನು ಸ್ವೀಕಾರ ಮಾಡಬೇಕು, ಒಬ್ರು ನನಗೆ ಕೆಟ್ಟದ್ದು ಬಯಸೋದನ್ನು ಸ್ವೀಕಾರ ಮಾಡಬೇಕು. ಎಲ್ಲಾನು ಹಿಂಗೆ ಹೇಳ್ಕೋಬೇಕು, ಒಳ್ಳೇದು ಕೆಟ್ಟದ್ದು ಎಲ್ಲಾನು ಹಿಂಗೆ ಎಳ್ಕೊಂಡಾಗ ನೋಡು, ಕಂಟಿನ್ಯೂಸ್ ಹಿಂಗೆ ಎಳ್ಕೊಂತಾ ಇರ್ತೀಯ. ಏನಾಗ್ತದೆ? ಕೈ ಏನಾಗ್ತದೆ? ಬರ್ತಾ ಇದೆ, ಹೋಗ್ತಾ ಇದೆ, ಎಳ್ಕೊಂತಾನೆ ಇದೆ. ನೋಡಿ, ಹಿಂಗ್ ಬಂತು, ತಿರ್ಗಾ ಹಿಂಗ್ ಹೋಯ್ತು, ತಿರ್ಗಾ ಬಂತು, ತಿರ್ಗಾ ಹೋಯ್ತು. ಆದ್ರೆ ನೀನ್ ಎಳ್ಕೊಂತಾ ಇದೆ ಅಷ್ಟೇ, ನಿನ್ ಪ್ರಕಾರ ನೀನ್ ಎಳ್ಕೊಂತಾ ಇದೀಯ, ಆದ್ರೆ ಅದ್ರ ಜೊತೆಗೆ ಬಿಡ್ತಾ ಇದೆಯಾ? ಎಳ್ಕೊಂಡಂಗ್ ಬಿಡ್ಬೇಕು. ಎಲ್ಲ ಬೈತಾ ಇದಾರೆ, ಎಲ್ಲ ಹೇಳ್ತಾ ಇದಾರೆ, ಎಲ್ಲ ಕೆಟ್ಟ ದೃಷ್ಟಿನ ನೋಡ್ಕೊಳ್ಳಿ. ಅದನ್ನ ನೀನ್ ಯಾವಾಗ ಆಚೆ ಬಿಡ್ತೀಯ ಅಂದ್ರೆ ಹಿಂಗೆ ಹೇಳ್ಕೊಂಡು ಹೌದಾ ಹೌದಾ ಅಂತ ಸಮಾಧಾನ ಪಡ್ತೀಯಲ್ಲ, ಅವಾಗ ಅದು ಆಚೆ ಹೋಗುತ್ತೆ. ನೀನ್ ಯಾವನ ಹೇಳಕ್ಕೆ, ನೀನ್ ಯಾವನ ಕೇಳಕ್ಕೆ ಅಂದ್ರೆ ಕೈ ಹಿಂಗೆ ಹೋಗುತ್ತೆ, ಹಿಂಗೆ ಹೋಗುತ್ತೆ. ಹಿಂಗೋದ್ರೆ ಏನು? ಗಲಾಟೆ, ಆರ್ಡರ್ ಮಾಡ್ತಾ ಇರೋದು, ಬೈತಾ ಇರೋದು, ಎದುರಿಸ್ತಾ ಇರೋದು, ಬೆದರಿಸ್ತಾ ಇರೋದು, ಹೇಳ್ಬೇಡ ಅಂತ ಹೇಳ್ತಾ ಇರೋದು, ಇವೆಲ್ಲ. ಹೌದಾ, ಸರಿ ಹೇಳು. ತಗೊಂಡು ಆಚೆ ಬಿಡಬೇಕು, ತಗೊಂಡು ಆಚೆ ಬಿಡಬೇಕು. ಒಬ್ಬ ಕೆಟ್ಟವನಲ್ಲೂ ಒಳ್ಳೇದಿದೆ, ಒಳ್ಳೆಯವನಲ್ಲೂ ಕೆಟ್ಟದಿದೆ. ಎಲ್ಲರಲ್ಲಿ, ಮನುಷ್ಯನಲ್ಲಿ ಎಲ್ಲಾನು ಇದೆ. ಅದು ಗಾಡಿನಲ್ಲಿಲ್ಲ, ವಸ್ತುನಲ್ಲಿಲ್ಲ, ಮನುಷ್ಯನಲ್ಲಿದೆ. ಮನುಷ್ಯನಲ್ಲಿ ಎಲ್ಲ ಇರುತ್ತೆ, ಆದ್ರೆ ಆಚೆ ಕಾಣಿಸಲ್ಲ. ಆಚೆ ಕಾಣಿಸ್ಬೇಕಾಗಿರೋದು, ಆಚೆ ನೋಡ್ಬೇಕಾಗಿರೋದು ನಾವೇ. ನನ್ನನ್ನ ನಾನೇ ನೋಡ್ಕೋಬೇಕು. ನಾನು ಏನ್ ಮಾಡ್ತಾ ಇದ್ದೀನಿ, ಏನಾಗ್ತಾ ಇದೆ, ಏನ್ ನಡೀತಾ ಇದೆ, ಏನ್ ಹೋಗ್ತಾ ಇದೆ, ನಾನೇ ತಿಳ್ಕೋಬೇಕು. ಅದನ್ನ ಬೇರೆಯವ್ರ ಬಗ್ಗೆ ನಾನು ಯೋಚನೆ ಮಾಡೋದು ಬೇಡ, ಬೇರೆಯವ್ರ ಪರ್ಸನಲ್ ವಿಚಾರ ನನಗೆ ಬೇಡ. ಫಸ್ಟ್ ಅದು ಬೇಸಿಕ್. ಯಾವಂತ ತಂಗಿ ಆಗ್ಲಿ, ಹೆಂಡತಿ ಆಗ್ಲಿ, ಮಗ ಆಗ್ಲಿ, ಯಾರಾಗ್ಲಿ, ಪರ್ಸನಲ್ ವಿಷಯ ನನಗೆ ಬೇಡ. ಪರ್ಸನಲ್ ವಿಷಯ ಬೇಡ ಅಂದ್ರೆ ಅದ್ರ ಬಗ್ಗೆ ಕೇಳಿಸ್ಕೋಬಾರ್ದು, ತಿಳ್ಕೋಬಾರ್ದು, ಬುದ್ಧಿ ಹೇಳ್ಬಾರ್ದು ಅಂತಲ್ಲ. ಬುದ್ಧಿ ಹೇಳ್ಬೇಕು. ಬುದ್ಧಿ ಹೆಂಗೆ? ಸಜೆಷನ್ ತರ ಇರಬೇಕು. ಹೇಳ್ಬೇಕು, ನೋಡಪ್ಪ ಇದು ಮಾಡಬೇಡ, ಸರಿ ಇಲ್ಲ, ಹಿಂಗ್ ಮಾಡೋ ಬದಲು ಹಿಂಗ್ ಮಾಡು, ಅಥವಾ ನೀನ್ ಹಿಂಗ್ ಬೈಬೇಡ, ಹಿಂಗ್ ಬೈಯೋ ಬದಲು ನನ್ ಬೇರೆ ಏನೋ ಹೇಳು ಅಷ್ಟೇ. ಇಲ್ಲ ನೀನ್ ಹಂಗೆ ಹಿಂಗೆ ಅಂತ ಅವ್ನು ಬೈತಾನೆ ಇದ್ರೆ ಬೈಕೊಳ್ಳಿ, ಒಂದ್ಸತಿ ಹೇಳ್ಬೇಕು. ಕೇಳಲಿಲ್ವಾ, ನಾನು ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಅಂದ್ರೆ ಅದು ಅವನಿಗೇನೆ. ಯಾಕೆ ಅಂದ್ರೆ ನೀನು ಆರ್ಡರ್ ಮಾಡಿ ಇಲ್ಲ ಹಂಗೆ ಮಾಡು ಹಂಗೆ ಮಾಡು ಅಂದ್ರೆ ಅವನು ಅಕಸ್ಮಾತ್ ಹಂಗೆ ಮಾಡ್ದ, ಅಪ್ಪಿ ತಪ್ಪಿ ಏನಾದ್ರೂ ಕೆಟ್ಟದಾಯ್ತು, ಅವಾಗ ಯಾರಿಗೆ ಹೇಳ್ತಾನೆ? ಹಂಗೆ ಹೇಳ್ತಾನೆ, ನೀನೇ ತಾನೇ ಹೇಳಿದ್ದೆ ಅಂತ. ಸರಿ, ಕುಡಿಬೇಡ ಕಣೋ, ಸರಿ ಇಲ್ಲ ಅಂತ ಹೇಳ್ತೀಯ ಅಂತ ಇಟ್ಕೋ ಯಾರಿಗಾನ. ಅವನೇನಂತಾನೆ? ಇಲ್ಲ ನಾನು ಕುಡಿತೀನಿ ಅಂತ. ಸರಿ, ಹೆಂಗಾನ ಹಾಳಾಗೋಗು ಅಂತಾನು ಹೇಳ್ಬಾರ್ದು, ಚಾಪಿಸ್ಲೇಬಾರ್ದು. ಸರಿ ಹೆಂಗಾನ ಹೋಗು ಅಂತ ಹೇಳ್ತೀವಲ್ಲ, ಅವಾಗ ಅವ್ನು ಹೇಳ್ತಾನೆ, ಅವತ್ತು ನೀನೇನೋ ಹೇಳ್ದೆ, ಕುಡಿಬೇಡ ಅಂತ ಹೇಳಿದೆ, ನಾನೇನೋ ನನಗೆ ಗೊತ್ತಿಲ್ಲ, ನಾನು ಹೇಳ್ದೆ ಇಲ್ಲ ನಾನು ಕುಡಿತೀನಿ ಅಂತಂದೆ, ನೀ
ನೀನೇನಂದ್ರೆ ಅದಕ್ಕೆ ಹೆಂಗಾನ ಹೋಗು ಏನಾನ ಮಾಡ್ಕೊ ಅಂದೆ, ನೀನ್ ಏನಾನ ಮಾಡ್ಕೊ ಹೋಗು ಅಂದಲ್ಲ, ಅದಕ್ಕೆ ನಾನು ಮಾಡ್ಕೊಂಡೆ, ಅದಕ್ಕೆ ನಾನು ಕೊಡ್ದೆ ಅಂತ. ಶಾಪ ಆಗ್ದೆ, ನೀನ್ ಹೇಳ್ದೆ ಅಂತ. ಏನಾನ ಮಾಡ್ಕೊ ಅಂತಾನು ಹೇಳಂಗಿಲ್ಲ, ಹಿಂಗೇ ಮಾಡು ಅಂತಾನು ಹೇಳಂಗಿಲ್ಲ. ಹಿಂಗ್ ಮಾಡಿದ್ರೆ ಹಿಂಗಾಗ್ಬೋದು ಅಷ್ಟೇ ಹೇಳ್ಬಿಟ್ಟು ನಾನು ಅವನಲ್ಲ ಅಂತ ಸಮಾಧಾನ ಪಡೀಬೇಕು. ಇಲ್ಲ ನಾನೇ ಅವನು ಅಂದ್ರೆ ಬಾ ಇಲ್ಲಿ ಮಗನೇ ಅಂತ ಕೂರಿಸ್ತಾರೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಇವಾಗ ಅಂದಿದ ತಕ್ಷಣ ಅದು ಅವಾಗ ಆಗತ್ತೆ. ಯಾರಿಗೆ ಹೆಂಗೆ ಏನು ಅದು ಹೇಳಿ ಅದು ಬಿಡಬೇಕು. ಯಾರಿಗೂ ಫೋರ್ಸ್ ಮಾಡೋಂಗಿಲ್ಲ. ಸಜೆಷನ್ ರೂಪದಲ್ಲಿ ಗೈಡೆನ್ಸ್ ಕೊಡಬೇಕು. ಹಿಂಗ್ ಮಾಡಿದ್ರೆ ಹಿಂಗಾಗ್ಬೋದು, ಹಿಂಗ್ ಮಾಡಿದ್ರೆ ಹಿಂಗ್ ಮಾಡ್ಬೋದು, ಇದು ನನಗೆ ಗೊತ್ತಿರೋಂಥದ್ದು ಅಂತ ಹೇಳ್ಬೇಕು. ನಾನು ಹೇಳೋದು ಇದು ನನ್ನ ಅನುಭವ, ಇದು ನನ್ನ ಅರ್ಥ, ಇದು ನನ್ನ ಅನಿಸಿಕೆ, ಇದು ನನ್ನ ಕಲಿಕೆ, ನಾನು ಕಲ್ತ್ಕೊಂಡಿರೋದು ಅಂತ ಅವ್ನಿಗೆ ಹೇಳ್ಬೇಕು. ಇದೇ ಸತ್ಯ, ಇದೇ ಫೈನಲ್ ಅಲ್ಲ, ಇದು ನನಗೆ ಗೊತ್ತಿರೋದು, ಇಷ್ಟು ನನಗೆ ಗೊತ್ತಿರೋದು ಅಂತ ಅವ್ನಿಗೆ ಹೇಳಿದಾಗ, ಓ ಹೌದಾ, ಈ ಅಣ್ಣನಿಗೆ ಇಷ್ಟು ಗೊತ್ತು, ಆ ಅಣ್ಣನಿಗೆ ಏನು ಗೊತ್ತು, ಆ ಅಂಕಲ್ಗೆ ಏನು ಗೊತ್ತು ಅಂತ ಯೋಚನೆ ಮಾಡ್ತಾನೆ. ಫೋರ್ಸ್ ಇರಲ್ಲ. ಬಲವಂತ ಮಾಡಿ ಪ್ರೀತಿ ಕೊಟ್ಟಿದ್ದು ಬಲಾತ್ಕಾರ ಆಗುತ್ತೆ. ಬಲವಂತ ಪ್ರೀತಿ, ಬಲಾತ್ಕಾರ, ಅತ್ಯಾಚಾರ, ರೇಪ್, ಅಟೆಂಪ್ಟ್ ರೇಪ್, ಅಬ್ಯೂಸ್. ಪ್ರೀತಿನೂ ಬಲವಂತ ಆಗ್ಬಾರ್ದು, ಹೇಳ್ಬೇಕು ಅಷ್ಟೇ. ಪೊಸೆಸಿವ್ನೆಸ್ ಹೋಗುತ್ತೆ ಅವಾಗ. ನಂದು 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 ಐ ಮೀ ಮೈಸೆಲ್ಫ್ ಅನ್ನೋದು ಫಸ್ಟ್ ಹೋಗ್ಬೇಕು. ಆ ಬಲೆಯಿಂದ ಆಚೆ ಬರಬೇಕು. ಐ ಮೀ ಮೈಸೆಲ್ಫ್ ಅನ್ನೋದ್ರಿಂದ ಆಚೆ ಬಂದರೆ ಮಿಕ್ಕಿದೆಲ್ಲ ಕ್ಲಿಯರ್ ಆಗುತ್ತೆ. ಅದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರೆ ಐ ಮೀ ಮೈಸೆಲ್ಫ್ ಹೇಳ್ತೀನಿ ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಅದೇ ಹೇಳೋಣ. ವೆಬ್ ಆಫ್ ಡಿಸೆಪ್ಷನ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿ. ಸೊ ಇದು ಅರ್ಥ ಆಯ್ತಲ್ಲ, ಎಮೋಷನ್ಸ್ ಹೆಂಗಿರ್ತವೆ, ಏನೇನಿರ್ತವೆ, ಅದನ್ನ ಹೆಂಗೆ ಅರ್ಥ ಮಾಡ್ಕೋಬೇಕು. ಇದು ಇನ್ ಬ್ರೀಫು, ನಾ ಎಲ್ಲ ಬಿಡಿಸಿ 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 ಹೇಳೋಕ್ಕಾಗಲ್ಲ. ಇಷ್ಟು ಇದು ರಾ ಮೆಟೀರಿಯಲ್ ನಮ್ಗೆ ಕೊಟ್ಟಿರೋದು ಕ್ರೂಡ್ ಆಯಿಲ್. ಈಗ ನಾನು ಪೆಟ್ರೋಲು, ವ್ಯಾಸ್ಲೀನು, ಜೆಲ್ಲು ಎಲ್ಲ ಮಾಡ್ಕೊಬೇಕು. ಅರ್ಥ ಆಗ್ತಿದ್ಯಾ? ನಾನು ಬರೀ ಪೆಟ್ರೋಲ್ ಕೊಟ್ಟರೆ ಪೆಟ್ರೋಲ್ ಯೂಸ್ ಮಾಡ್ತೀರಾ, ಬರೀ ವ್ಯಾಸ್ಲೀನ್ ಕೊಟ್ಟರೆ ವ್ಯಾಸ್ಲೀನ್ ಯೂಸ್ ಮಾಡ್ತೀರಾ. ನೀವು ತಯಾರು ಮಾಡೋರಾಗಬೇಕು. ಅದಕ್ಕೆ ಇಷ್ಟೊತ್ತು ಫೆಸಿಲಿಟೇಟ್ ಮಾಡಿ, ಆಯಿತಾ? ಕೇಳಿ ಇವತ್ತು ಕ್ಲಾಸಿಗೆ ಮುಗಿಸ್ತೀನಿ. ನೆಕ್ಸ್ಟು